ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಭಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಸಾವಸೂಯನ್ ದ್ವಿನವ ಪ್ರಕಾರತೋ ವ್ಯಚೀಕೃಪತ್ ಕಂಚಿದತಾರ್ಥಮುಚ್ಚಕೈಃ ಜಗದ್ವಿಜೇತುಶ್ಚ ಜಗೇಶ ಸಂಶಯಃ ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಸ್ವಸ್ತಿ ಅಸ್ತು. ವಾದಿಸಿಂಹ ಬುದ್ಧಿಸಾಗರನ ಪ್ರೇರಣೆಯಿಂದ ಮೊದಲು ವಾಕ್ಯಾರ್ಥದಲ್ಲಿ ತನ್ನ ವಾದವನ್ನು ಮಂಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಮೊದಲಿನ ವಾದಗಳು ಪೊಳ್ಳಾದದ್ದು, ಅದರಲ್ಲಿ ಅರ್ಥ ಇಲ್ಲ ಅಂತ ಅನಿಸಿತೋ, ಆಗ ಮತ್ತೊಂದು ವಾದವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಾಡುವಾಗ ಈ ಬಾರಿ ಒಂದು ಬಾರಿ ಹೇಳಿದರೆ, ಒಂದೇ ವಿಕಲ್ಪವನ್ನ ಮಾಡಿದರೆ ಪ್ರತಿವಾದಿ ಅಂಜುವುದಿಲ್ಲ. ಈ ವಾಕ್ಯಾರ್ಥ ಮಾಡುವಾಗ ಎದುರಾಳಿ ಅಂಜಬೇಕಾದ್ರೆ, ಅವನಿಗೆ ಧೈರ್ಯ ಕುಂಠಿತ ಆಗಬೇಕಾದ್ರೆ ಹೆಚ್ಚು ವಿಕಲ್ಪಗಳನ್ನು ಮಾಡಬೇಕು ಅಂತ ತಿಳಿದುಕೊಂಡು ಹೇಳಿ ಒಂದು 18 ವಿಕಲ್ಪಗಳನ್ನು ಮಾಡಿದ್ದಾನಂತೆ. ಅಸೂಯನ್ ಕಿಚ್ಚಿನಿಂದ 18 ವಿಕಲ್ಪಗಳನ್ನು ಮಾಡಿದ. ಅಸಾವಸೂಯನ್ ದಿನವ ಪ್ರಕಾರತಃ ವ್ಯಚೀಕೃಪತ ಕಂಚಿತ ಅರ್ಥಂ ಉಚ್ಚಕೈ. ಮೆಲ್ಲಕ್ಕೆ ಹೇಳಲಿಲ್ಲ, ಅದನ್ನ ಜೋರಾಗಿ ಕೂಗಿ ಕೂಗಿ ಹೇಳಿದ್ದಂತ. ಕಿರಿಚಿ ಕಿರಿಚಿ ಅರಚಿ ಅರಚಿ ಹೇಳಿದ್ದು. ಈ ಕೆಲವೊಮ್ಮೆ ವಿಷಯವನ್ನು ಹೇಳುವಾಗ ಅದೇ ವಿಷಯವನ್ನ ಮೆಲ್ಲಕ್ಕೆ ಹೇಳಿದರೆ ಆ ಹೇಳುವ ಒಂದು ಮಾಧುರ್ಯ ಇರ್ತದೆ. ಅದೇ ವಿಷಯವನ್ನೇ ಕೂಗಿ ಅರಚಿ ಹೇಳಿದರೆ ಅದಕ್ಕೆ ಒಂದು ರೌದ್ರತೆ ಬರ್ತದೆ, ಭಯಾನಕ ಬರ್ತದೆ. ಹಾಗಾಗಿ ಇವನೇನ್ ಮಾಡಿದ ಅಂದ್ರೆ, ಪ್ರತಿವಾದಿ ಅಂಜಲಿ, ಆನಂದ ತೀರ್ಥರು ಭಯಗೊಳ್ಳಲಿ ಅಂತ ತಿಳಿದುಕೊಂಡು ಹೇಳಿ ಅದನ್ನ ಉಚ್ಚಕೈಹಿ ಜೋರಾಗಿ ಹೇಳಿದ್ದಂತ. ಅವರಿಗೇನಾಗ್ಲಿಲ್ಲ, ಈ ನೋಡ್ಲಿಕ್ಕೆ ಕುಳಿತಿದ್ರಲ್ಲ ವಾದವನ್ನ, ಅವ್ರು ಹಂಚ್ಕೊಂಡ್ರಂತ. ಕೆಲವೊಮ್ಮೆ ಹೀಗೆ ಆಗ್ತಿರ್ತದೆ. ಬಾಲಿಂಗ್ ಮಾಡೋನು ಸ್ಪೀಡಾಗಿ ಬಾಲ್ ಹಾಕ್ತಿದ್ದ ಅಂದ್ರೆ ಬ್ಯಾಟರ್, ಅವನಿಗೆ ಬ್ಯಾಟ್ಸ್ಮನ್ಗೆ ಏನಾಗೋದಿಲ್ಲ, ಈ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ಭಾಗುರಿ ಹೊಡಿತಾನೋ ಇಲ್ವೋ, ಬ್ಯಾಟೇ ಮುರಿದು ಹೋಗ್ಬಿಡ್ತದೋ, ನಾವು ವಿಕೆಟ್ ಹಾರ್ಕೊಂಡು ಹೋಗ್ಬಿಡ್ತಾನೆ, ಇವರಿಗೆ ಭಯ ಆಗ್ತಿರ್ತದೆ. ಅವನಿಗೇನಾಗ್ತದಿಲ್ಲ, ಅವನು ಚೆನ್ನಾಗಿ ಬಾರಿಸ್ತಿರ್ತಾರೆ. ಹಾಗೆ
ಆಚಾರ್ಯರಿಗೆ ಏನಾಗಲಿಲ್ಲ, ಇವನು ಸುಮ್ಮನೆ ನೋಡ್ತಾ ಇದ್ರಿ, ಏನು ಒದರ್ತಾನೆ ಒದರ್ಲಿ ಇನ್ ಬಿಟ್ಬಿಟ್ರು. ಆಗ ಜಗದ್ವಿಜಯ ತುಶ್ಚ ಜಗೇ ಸಸಂಶಯ ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಪೂರ್ಣಚೇತಸಃ ಜಯೇ, ಪೂರ್ಣಪ್ರಜ್ಞಾಚಾರ್ಯರ ಜಯದ ವಿಷಯದಲ್ಲಿ ಸಸಂಶಯ, ಸಂಶಯ ಉಳ್ಳವರಾದ್ರಂತ. ಅಯ್ಯೋ, ಇಷ್ಟೆಲ್ಲ ವಿಕಲ್ಪಗಳನ್ನು ಅವರು ಉತ್ತರಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, 18 ವಿಕಲ್ಪ ಮಾಡಿದ್ದಾರೆ, ಹೇಗೆ ಉತ್ತರಿಸ್ತಾರೋ ಏನೋ ಅಂತ ಅಂಜಿಕೊಂಡ್ರಂತ. ಗೊತ್ತಿರಲಿಲ್ಲ ಪಾಪ, 18 ಅಕ್ಷೋಹಿಣಿ ಸೈನ್ಯವನ್ನ ಇವರೇ ನಿಂತು ನಡೆಸಿದ್ದು ಅಂತ ಗೊತ್ತಿರಲಿಲ್ಲ ಅವರಿಗೆ. ಭೀಮಸೇನಾದಾಗ 18 ದಿನಗಳ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನು ಇವರು ನೋಡಿದವರು, ಹೋರಾಟ ಮಾಡಿದವರು, ಅವರಿಗೇನು ಭಯ ಇಲ್ಲ ಅಂತನ್ನುವುದು ಅರ್ಥ ಆಗಲೇ ಇಲ್ಲ. ಅವರ ಹೆಸರೇ ಜಯ. ಜಯ ಎಂಬ ನಾಮವನ್ನ ಸಂಖ್ಯೆಯಲ್ಲಿ ಬರೆದರೆ 18 ಆಗತ್ತೆ. ಹಾಗಾಗಿ 18 ಅಕ್ಷರಗಳ ಒಂದು ನಾಮವಿರುವಂತಹ ಜಯ ಎಂಬ ಆಚಾರ್ಯರು ಅವನ ವಿಕಲ್ಪಗಳನ್ನೆಲ್ಲ ಖಂಡಿಸ್ತಾ ಹೊರಟ್ರಂತ. ವಿಕಲ್ಪವನ್ನು ಖಂಡಿಸುವಾಗ ಹೇಗಿರಬೇಕು ಅಂದರೆ, ಅದೇ ನೀವು ಮೊದಲೇದು ಮಾಡಿದ್ರಲ್ಲ ಅದನ್ನು ಖಂಡಿಸಿದೆ, ಎರಡನೇದು ಮಾಡಿದ್ರಲ್ಲ ಅದನ್ನು ಖಂಡಿಸಿದೆ ಅಂತ ಹೇಳಬಾರ್ದು. ಹೇಗೆ ಹೇಳಬೇಕು? ಮೊದಲನೇ ವಿಕಲ್ಪವನ್ನು ಅನುವಾದ ಮಾಡಿ ಈ ವಿಕಲ್ಪಕ್ಕೆ ಇದು ಉತ್ತರ ಅಂತ ಹೇಳಬೇಕು. ಕೇಳೋರಿಗೆ ಗೊತ್ತಾಗೋದಿಲ್ಲ ಇಲ್ಲೇ ಇದ್ರೆ. ವಿಕಲ್ಪ ಕೋಟಿ ರಥ ಖಂಡ ಯಂದ್ರತಂ ರೇಜೇದಿಕಂ ಸ್ಮೇರ ಮುಖೋ ಬೃಹನ್ಮತಿ ತಮಸ್ತತೀರ್ವಾದ್ಯುಮಣಿರ್ವಿಶುದ್ಧಯ ಗವಾಶ್ರಿತೋ ವಿಷ್ಣುಪದಂ ಸದಾಸ್ಪದಂ. ವಿಕಲ್ಪ ಕೋಟಿ ಅಥ ಖಂಡ ಯಂದ್ರತಂ. ಅಥ ಅನಂತರದಲ್ಲಿ ಇವರು ಮಾಡಿದ ವಿಕಲ್ಪಗಳ ಪಕ್ಷಗಳನ್ನೆಲ್ಲವನ್ನ ಖಂಡಿಸ್ತಾ ಹೊರಟಿದ್ದಾರೆ. ಖಂಡಿಸುವಾಗ ಇವರು ಕೂಗಿದ್ರು, ಸಿಟ್ಟು ಮಾಡಿಕೊಂಡ್ರೇನು ಅಂದರೆ ಸ್ಮೇರ ಮುಖ, ಮುದ್ದಾದ ಮುಗುಳ್ನಗೆಯಿಂದ ಕೂಡಿತ್ತಂತೆ ಮುಖ. ನೋಡುವವರಿಗೆಲ್ಲ ಇವ್ರ ಮುಖನೇ ನೋಡ್ತಿರ್ಬೇಕು, ಅದು ಶಬ್ದ ಏನಾದರೂ ಕೇಳಿಸ್ಕೊಳ್ಳಿ, ಮೊದಲು ಮುಖ ನೋಡ್ಬೇಡ ಅನಿಸ್ಬೇಕಂತ. ಕೆಲವು ಹಂಗೆ ಇರ್ತದೆ. ಸಂಗೀತಗಾರರ ಸಂಗೀತಕ್ಕಿಂತ ಮುಖ ಏನಿರ್ತದೆ ಅಂತ ಪ್ರಶ್ನೆ ಇರ್ತದೆ ಕೆಲವರಿಗೆಲ್ಲ. ಯಾಕೆ ಅಂದರೆ ಮುಖ ಏನೋ ಅಕರಾಳ ವಿಕರಾಳ ಮಾಡಿ ಹಾಡ್ತಿದ್ರು ಅಂದರೆ ಆ ಹಾಡು ರುಚಿಸೋದಿಲ್ಲ. ಅದಕ್ಕೆ ಸಂಗೀತಗಾರರು ಮುಖ ನೋಡಬೇಡ್ರಿ, ಸಂಗೀತ ಕೇಳ್ರಿ ಅಂತಿರ್ತಾರೆ ಯಾವಾಗಲೂ, ಅದೊಂದು ನಿಯಮ. ಹಾಗಾಗಿ ಇಲ್ಲೇನಾಯಿತು ಅಂತಂದರೆ, ಅದು ಅವ್ರ ತಪ್ಪಲ್ಲ, ಅದು ರಾಗಾಲಾಪ ಮಾಡಬೇಕಾದ್ರೆ ಅಷ್ಟು ಬಾಯನ್ನು ಅಗಲ ಮಾಡಬೇಕಾಗ್ತದೆ, ಅನಿವಾರ್ಯ ಇರ್ತದೆ ಅದು. ಅದಕ್ಕೆ ಹಾಗೆ ಮಾಡಿದ ಈ ಕೂತವ್ರಿಗೆ ಏನೇನೋ ಮಾಡ್ತಿದ್ದಾರೆ ಅಂತ ಅನಿಸ್ತಿರ್ತದೆ. ಆಚಾರ ಹಾಗೆ ಮಾಡಲಿಲ್ಲ. ಸ್ಮೇರಮುಖ ಬೃಹನ್ಮತಿ, ಆಚಾರ್ಯರ ಮತ್ತೊಂದು ಹೆಸರು ಬೃಹನ್ಮತಿ ಅಂತ, ದೊಡ್ಡ ಬುದ್ಧಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಹೊಸ ಹೆಸರುಗಳು. ಬೃಹನ್ಮತಿ, ದೊಡ್ಡ ಬುದ್ಧಿ. ಎಷ್ಟು ದೊಡ್ಡ ಬುದ್ಧಿ ಅಂದರೆ ಪ್ರಸಂಗಾನುಸಾರವಾಗಿ ಅವನೇನು 18 ವಿಕಲ್ಪಗಳನ್ನು ಹೇಳಿದ್ದಾನೆ, ಆ 18 ವಿಕಲ್ಪಗಳನ್ನು ಬುದ್ಧಿಸ್ಥ ಮಾಡಿಕೊಂಡು ಅದಕ್ಕೆ 18 ಉತ್ತರಗಳನ್ನು ಸಿದ್ಧ ಮಾಡಿಕೊಂಡಿರುವಂತಹ ದೊಡ್ಡ ಬುದ್ಧಿ. ಸುಮ್ಮನೆ ಪ್ರಸಂಗಾನುಸಾರ ಹೇಳಿದ್ದು, ಎಲ್ಲವೂ ಅವರ ಬುದ್ಧಿಯಲ್ಲೇ ಇದೆ. ಸ್ಮೇರ ಮುಖ, ಬುದ್ಧಿ ಮಾತ್ರ ಬೃಹನ್ಮತಿ ಅಲ್ಲ, ಮುಖವೂ ಹಾಗೆ ಇತ್ತಂತೆ, ಮುಗುಳ್ನಗೆಯಿಂದ ಕೂಡಿತ್ತಂತೆ. ಯಾರನ್ನಾದರೂ ಮಾತಾಡಿಸ್ತಾ ಇದ್ರೆ ಮುಖದಲ್ಲಿ ಒಂಚೂರು ನಗುವಿನ ಅಲೆ ಬಂದೋಗಿ ಮಾತಾಡ್ತಾ ಇದ್ರೆ ಆ ಮಾತು ಕೇಳೋವರೆಗೂ ಆಪ್ಯಾಯಮಾನವಾಗಿರ್ತದೆ, ಇಂಥ ಮಾತು ಕೇಳಬೇಕು ಅಂತ. ಅದೇ ಮಾತೆ ಗಂಟು ಹಾಕ್ಕೊಂಡು ಮುಖ ಮಾತಾಡಲೇಬಾರ್ದು ಇನ್ನಿವ್ರ ಜೊತೆಗೆ ಅಂತ ಅನಿಸೋ ಹಾಗೆ ಮಾತಾಡಬಾರ್ದು. ವಿಕಲ್ಪ ಕೋಟಿ ರಥ ಖಂಡ ಯಂದ್ರತಂ ರೇಜೇದಿಕಂ ಸ್ಮೇರ ಮುಖೋ ಬೃಹನ್ಮತಿ ತಮಸ್ತತೀರ್ವಾದ್ಯುಮಣಿರ್ವಿಶುದ್ಧಯ ಗವಾಶ್ರಿತೋ ವಿಷ್ಣು ಪದಂ ಸದಾಸ್ಪದಂ. ಹೇಗಿತ್ತು ಇವರು ಆ ವಿಕಲ್ಪಗಳನ್ನು ಖಂಡಿಸಿದ್ದು ಅಂತ ಕೇಳಿದ್ರೆ, ದ್ಯುಮಣಿಹಿ, ದ್ಯುಮಣಿಹಿ ಅಂದರೆ ಮುಗುಲಿನ ಮುತ್ತು. ನೆನಪಿಟ್ಟುಕೊಡ್ರಿ, ದ್ಯುಮಣಿಹಿ ಅಂತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಮುಗುಲಿನ ಮುತ್ತು ಅಂತ ಅರ್ಥ. ಸೂರ್ಯನೇ, ಸೂರ್ಯನಿಗೆ ಸಂಸ್ಕೃತದಲ್ಲಿ ಏನು ಕರೀತಾರೆ ಅಂದರೆ ದ್ಯುಮಣಿ ಅಂತ ಕರೀತಾರೆ, ಆಕಾಶ ಮಣಿ ಅಂತ ಕರೆದಿದ್ದಾರೆ. ಅದಕ್ಕೆ ಮುಗಿಲು ಅಂತ ಆಕಾಶದಲ್ಲಿ ಕರೆಯೋದು. ಮಣಿ ಅಂದರೆ ಮುತ್ತು. ಮುಗಿಲ ಮುತ್ತು ಏನಿತ್ತಲ್ಲ ಸೂರ್ಯ, ಆ ಸೂರ್ಯ ಹೇಗೆ ಕತ್ತಲೆಯನ್ನೆಲ್ಲ ಓಡಿಸ್ತಾನಲ್ಲ ಹಾಗೆ ಓಡಿಸಿದ್ರಂತ. ಇವರ ಪ್ರಶ್ನೆಗಳನ್ನು, ಇವರ ಸಂಶಯಗಳನ್ನೆಲ್ಲ ಹೇಗೆ ಓಡಿಸಿದ್ರು ಅಂದರೆ, ದ್ಯುಮಣಿಹಿ ಆಕಾಶದ ಮಣಿ ಅಂತ ಕರೆಸಿಕೊಂಡಿರುವಂತಹ ಸೂರ್ಯ ತಮಸ್ತತೀಹಿ ಕತ್ತಲೆಗಳ ಗುಂಪನ್ನೆಲ್ಲ ಓಡಿಸಿಬಿಟ್ರಂತ.
ಆ ಸೂರ್ಯ ಎಲ್ಲಿದ್ದಾನೆ ಅಂದ್ರೆ ವಿಷ್ಣು ಪದಂ ಸ್ಥಿತ, ಆಕಾಶವನ್ನ ಆಶ್ರಯಿಸಿಕೊಂಡಿದ್ದಾನಂತೆ. ಇದು ಶ್ಲೇಷಾಲಂಕಾರ. ಮತ್ತೆ ಈ ವಿಶೇಷಣ ಮಧ್ವಾಚಾರ್ಯರಿಗೂ ಅನ್ವಯ ಆಗಬೇಕು. ಇವರು ವಿಷ್ಣುವಿನ ಪಾದವನ್ನು ಆಶ್ರಯಿಸಿಕೊಂಡಿದ್ದಾರೆ. ಆ ಆಕಾಶ ಇದು, ಸೂರ್ಯ ಇದು ವಿಷ್ಣು ಪದ ಅಂತ ಕರೆಸಿಕೊಂಡ ಆಕಾಶವನ್ನು ಆಶ್ರಯಿಸಿಕೊಂಡಿದೆ. ಸದಾಸ್ಪದಂ, ಸದಾಸ್ಪದಂ ಅಂತನ್ನುವ ಶಬ್ದಕ್ಕೆ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಎರಡರ್ಥ ಬರೆದಿದ್ದಾರೆ. ಒಂದು ಸದಾಸ್ಪದಂ ಅಂತೆ ಬರೆದುಬಿಟ್ಟು ಇನ್ನೊಂದು ನಕ್ಷತ್ರಾಸ್ಪದಂ ಅಂತ ಬರೆದಿದ್ದಾರೆ. ಇದು ಅರ್ಥ ಆದವರಿಗೆ ಆಗ್ತದೆ, ಇಲ್ಲದೆ ಇದ್ರೆ ಇಲ್ಲ. ಅದು ವಿಷ್ಣುವಿನ ಪಾದ ಹೇಗಿದೆ ಅಂದ್ರೆ ಸದಾಸ್ಪದ ಅಂದ್ರು. ಸದಾಸ್ಪದ ಅಂದ್ರೆ ಸಜ್ಜನರಿಗೆ ಆಶ್ರಯ ನೀಡಿದ್ದು. ಯಾರು ಸಜ್ಜನರು ಅಂತಿದ್ದಾರೋ ಅವರೆಲ್ಲ ಭಗವಂತನ ಪಾದವನ್ನು ನಂಬಿಕೊಂಡಿದ್ದಾರೆ. ನಂಬಿಕೆ ಎಲ್ಲಿರಬೇಕು ಅಂದ್ರೆ ಹರಿಪಾದದಲ್ಲಿ ಇರಬೇಕಂತ. ಹರಿಪಾದ ವಿನಮ್ರಧಿಯಾ ಸತತಂ, ನಮ್ಮ ಮನಸ್ಸು ಸದಾ ಹರಿಪಾದದಲ್ಲಿ ಇರಬೇಕು, ಇನ್ನೆಲ್ಲೋ ಇರಬಾರ್ದು. ಅದಕ್ಕೆ ಪಂಡಿತಾಚಾರ್ಯ ಹೇಳುವಾಗ ಗವಾಶ್ರಿತ ವಿಷ್ಣುಪದಂ ಸದಾಸ್ಪದಂ, ಸದಾ ಸತ್ತ ಸಜ್ಜನರಿಗೆ ಆಶ್ರಯವಾಗಿರುವಂತಹದ್ದು ಈ ಭಗವಂತನ ಪಾದ. ಮತ್ತೆ ಈ ಆಕಾಶದಲ್ಲಿ ಸೂರ್ಯ ಇದ್ದಾನಲ್ಲ, ಆ ಆಕಾಶ ಇದು ಸದಾಸ್ಪದ ಅಂತಂದ್ರೆ ನಕ್ಷತ್ರಕ್ಕೆ ಆಸ್ಪದವಾದದ್ದು ಅಂತ ಹೆಸರಂತೆ. ಅಂದ್ರೆ ಸಂಸ್ಕೃತದಲ್ಲಿ ನಕ್ಷತ್ರಕ್ಕೆ ಏನು ಹೆಸರು ಹೇಳಿದಂಗಾಯ್ತು? ಈಗ ಸತ ಅಂತ ಆಯ್ತು ಅಲ್ರಿ. ನಕ್ಷತ್ರಗಳಿಗೆ ಸತ ಅಂತ ಹೆಸರಿದೆಯಾ? ಯಾವ ಕೋಶದಲ್ಲೂ ನಕ್ಷತ್ರಕ್ಕೆ ಸತ ಅಂತ ಇಲ್ವೇ ಇಲ್ಲ. ಹಾಗಾದ್ರೆ ಹೇಗೆ ಅರ್ಥ ಮಾಡಬೇಕು ಅಂದ್ರೆ, ಈ ನಕ್ಷತ್ರಗಳೆಲ್ಲ ದೋಷ ಲಸಂತಿ ದಿವಾ ಸೀದಂತಿ ಇತಿ ಸಂತಿ ನಕ್ಷತ್ರಾಣಿ. ಹೇಗೆ ಬಿಡಿಸ್ಬೇಕು ಅದನ್ನ? ದೋಷ, ದೋಷ ಅಂದ್ರೆ ರಾತ್ರಿ. ದೋಷ ಲಸಂತಿ, ರಾತ್ರಿ ಹೊತ್ತಿನಲ್ಲಿ ಬೆಳಕು ನೀಡ್ತವೆ. ದಿವ ಹಗಲಿನಲ್ಲಿ ಸೀದಂತಿ ಮರೆಯಾಗ್ತವೆ. ಅದಕ್ಕೆ ಸೀದಂತಿ ಇತಿ ಸಂತಿ, ಹಗಲಿನಲ್ಲಿ ಮರೆಯಾಗ್ತವೆ ಅಂತನ್ನೋದಕ್ಕೆ ಅವಕ್ಕೆ ಸತ ಸತ ಅಂತ ಕರೀತಾರಂತೆ. ಆ ಸತ್ ಅಂದ್ರೆ ನಕ್ಷತ್ರಗಳು, ಅವುಗಳಿಗೆ ಆಶ್ರಯವಾದದ್ದು ಈ ಆಕಾಶ. ನೋಡ್ರಿ, ನಕ್ಷತ್ರಗಳಿಗೆ ಯಾಕೆ ಸತ ಅಂತ ಕರೀತಾರೆ? ಪಂಡಿತಾಚಾರ್ಯರ ವ್ಯಾಖ್ಯಾನ ಹೇಗಿದೆ ಅಂದ್ರೆ, ದೋಷ ಲಸಂತಿ ದಿವಾ ಸೀದಂತಿ ಇತಿ ಸಂತಿ, ರಾತ್ರಿಯಲ್ಲಿ ಬೆಳಗುತ್ತವೆ, ಹಗಲಿನಲ್ಲಿ ಮರೆಯಾಗುತ್ತವೆ ಅನ್ನೋದಕ್ಕೆ ಅವುಗಳಿಗೆ ಸತ್ ಅಂತ ಕರೀತಾರಂತೆ. ಸದಾಸ್ಪದಂ ಅಂದ್ರೆ ನಕ್ಷತ್ರಗಳಿಗೆ ಆಸ್ಪದವಾಗಿರುವಂತಹದ್ದು ಈ ಆಕಾಶ. ಗವಾಶ್ರಿತ, ಒಳ್ಳೆ ಮಾತುಗಳಿಂದ ಆಚಾರ್ಯರು ಅವರನ್ನ ಖಂಡಿಸಿದ್ರೆ ಮತ್ತೆ ಈ ಸೂರ್ಯ ಕಿರಣಗಳಿಂದ ಕತ್ತಲೆಯನ್ನೆಲ್ಲ ಕಳೆದಂತೆ. ಅಂತೂ ಏನಾಯಿತು ಅಂದ್ರೆ, ಈ ವಾದಿಸಿಂಹ ಸೋತ ಮೇಲೆ 14ನೇ ಶ್ಲೋಕ ನೋಡ್ರಿ. ಯಾವಾಗ ಶಿಷ್ಯನಿಗೆ ಪರಾಜಯ ಆಯಿತೋ ಗುರು ಇಳಿದ. ಅವನಂದ, ಯಾಕೋ ನಮ್ಮ ಶಿಷ್ಯನಿಗೆ ಸರಿಯಾಗಿ ವಾಕ್ಯಾರ್ಥ ಮಾಡ್ಲಿಕ್ಕೆ ಬರಲಿಲ್ಲ, ಹಾಗಾದ್ರೆ ನಾವೇ ಧುಮುಕಿ ಬಿಡೋಣಂತ. ನನ್ನ ಹೆಸರೇನು? ಬುದ್ಧಿಸಾಗರ. ವಾದಿಸಿಂಹ ಹೆಸರು ಮಾತ್ರ ಭಾರಿ ಭಾರಿ ಇಟ್ಕೊಂಡವರು. ಮಧ್ವಾಚಾರ್ಯರ ಮುಂದೆ ಆಟ ನಡೀಲಿಲ್ಲ. ವಾದಿಸಿಂಹನನ್ನ ಸೋಲಿಸಿದರು ಅಂತನ್ನುವುದನ್ನ ಪಂಡಿತಾಚಾರ್ಯರು ರೂಪಕಾಲಂಕಾರದಲ್ಲಿ ಹೇಳುವಾಗ, ಅಚ್ಯುತ ಪ್ರೇಕ್ಷರೆಂಬ ನುರಿತ ಬೇಟೆಗಾರ ಚೂಪಾದ ಬಾಣದಿಂದ, ಆಚಾರ್ಯರೆಂಬ ಚೂಪಾದ ಬಾಣದಿಂದ ವಾದಿಸಿಂಹನೆಂಬ ಸಿಂಹದ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಹೇಳ್ಬಿಟ್ರು. ಹೇಗೆ ಹೇಳಿದ್ರು? ವಾಕ್ಯಾರ್ಥದಲ್ಲಿ ಗೆದ್ರು ಅಂತ ಹೇಳ್ಬೇಕಲ್ಲ. ಬಾಣ ಬಿದ್ರೆ ಸಿಂಹ ನೆಲಕಚ್ಚುತ್ತದೆ, ಏನು ಸಂದೇಹ ಇಲ್ಲ. ಹಾಗಾದ್ರೆ ನೋಡ್ರಿ, ಹೇಳುವಾಗ ಪಂಡಿತಾಚಾರ್ಯ ರೂಪಕ ಎಷ್ಟು ಚೆನ್ನಾಗಿದೆ. ಶ್ರೀಮದಾಚಾರ್ಯರೆಂಬ ಬಾಣವನ್ನು ಭಂಡಾರಿಕೇರಿ ಮಠದಲ್ಲಿ ಆ ಮಠವೆಂಬ ಬತ್ತಳಿಕೆಯಿಂದ ಶಿಷ್ಯನೆಂಬ ಕೈಯಿಂದ ತೆಗೆದು ವಾದಿಸಿಂಹವೆಂಬ ಸಿಂಹದ ಮೇಲೆ ಪ್ರಯೋಗ ಮಾಡಿದರು. ಬಾಣ ಪ್ರಯೋಗ ಸಿಂಹದ ಮೇಲೆ ಆಯಿತು, ಸಿಂಹ ಉರುಳಿತು. ಈ ಹೊಡೆತದಲ್ಲಿ ಬಾಣ ಯಾರಾದರು ಅಂತ ಕೇಳಿದ್ರೆ ಮಧ್ವಾಚಾರ್ಯರಾದರು. ಅವರು ಇಲ್ಲಿ ಅಚ್ಯುತ ಪ್ರೇಕ್ಷರ ಕೈಯಲ್ಲಿ ಬಾಣ ಆಗಿದ್ರು ಅಂತ ತಿಳಿಬೇಡ್ರಿ, ರಾಮಚಂದ್ರನ ಕೈಯಲ್ಲೂ ಬಾಣ ಆಗಿದ್ರು ಅವರು. ಕರ್ಣಾಂತಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯಃ
ಮೊದಲನೇ ಸರ್ಗದಲ್ಲಿ ಹೇಳುವಾಗ ಈ ಹನುಮಂತ ರಾಮನ ಕೈಯಿಂದ ಬಿಟ್ಟ ಬಾಣದಂತೆ ಲಂಕೆಗೆ ಹೋಗಿ ಅಲ್ಲಿ ಗುರಿ ಮುಟ್ಟಿತು ಅಂತ ವರ್ಣನೆ ಮಾಡಿದ್ದಾರೆ ಮೊದಲನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ. ಹಾಗಾದ್ರೆ ಈ ಬಾಣವಾಗಿರುವಿಕೆ ಅಂತನ್ನೋದು ವಾಯುದೇವರ ಸ್ವಭಾವ ಅಂತ ಆಯ್ತು. ಈಗ ರಾಮನ ಕೈಯಲ್ಲಿ ಬಾಣ ಆಗಿದ್ದಾರೆ, ಗುರುಗಳ ಕೈಯಲ್ಲಿ ಬಾಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಮೂಲ ರೂಪದ ಭಗವಂತನಿದ್ದಾನಲ್ಲ, ಅವನ ಕೈಯಲ್ಲೇನು ಬಾಣಗಳಿವೆಯಲ್ಲ, ಆ ಬಾಣಕ್ಕೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಇದೇ ವಾಯುದೇವರು ಅಂತ ಹೇಳ್ಬಿಟ್ಟಿದ್ದಾರೆ. ಪಂಚಾತ್ಮಕೋ ಮಾರುತಗೇವ ಬಾಣ. ನಾವು ದೇವರ ಪೂಜೆಯನ್ನು ಮಾಡ್ತಾ ಇರುವಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ, ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಇಟ್ಕೊಳ್ಳೋಣ, ಆ ರಾಮನಿಗೆ ನಮಸ್ಕಾರ ಹಾಕುವಾಗ ರಾಮನ ಕೈಯಲ್ಲಿ ಬಿಲ್ಲು ಬಾಣಗಳೆಲ್ಲ ಇರ್ತದೆ. ಆಗ ನೋಡ್ಕೊಳ್ಬೇಕಂತ, ಆ ಬಿಲ್ಲನ್ನು ನೋಡಿದಾಗ ಶಾರ್ಗಂ ರಮೈವ, ಆ ಬಿಲ್ಲು ಮಹಾಲಕ್ಷ್ಮಿ ಸ್ವರೂಪ, ಬಾಣ ವಾಯುದೇವರು. ಆ ಎಷ್ಟಿವೆ ಭಗವಂತನ ಕೈಯಲ್ಲಿ ಬಾಣಗಳು ಅಂತಂದ್ರೆ 5 ಬಾಣ ಇವೆ ಅಂತೆ. ಪಂಚಾತ್ಮಕೋ ಮಾರುತ ಏವ ಬಾಣ. ಯಾಕೆ? ವಾಯುದೇವರದ 5 ರೂಪ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳು. ಆ 5 ರೂಪಗಳಿಂದ ಭಗವಂತನ ಬತ್ತಳಿಕೆಯಲ್ಲಿ ಇದ್ದ ಬಾಣಗಳಾಗಿದ್ದಾರೆ. ನಾರಾಯಣ ಬಿಲ್ಲು ಅಂತ ಕರೆಸಿಕೊಂಡಿರುವಂತಹ ರಮಾದೇವಿಯಲ್ಲಿ ಬಾಣ ಅಂತ ಕರೆಸಿಕೊಂಡಿರ್ತಕ್ಕಂತಹ ವಾಯುದೇವರನ್ನ ಹೂಡಿ ಬಿಡ್ತಾನಂತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಇದು ಎಲ್ಲ ಕಡೆಗೂ ಅಂಥದ್ದು. ಹಾಗಾಗಿ ಇಲ್ಲಿಯೂ ಕೂಡ ಅಚ್ಯುತ ಪ್ರೇಕ್ಷ ತೀರ್ಥರು ಬಾಣವನ್ನು ಪ್ರಯೋಗ ಮಾಡಿದರು, ವಾದಿಸಿಂಹ ಸತ್ತ, ಮುಗೀತವನ ಕೆಲಸ, ವಾಕ್ಯಾರ್ಥದಲ್ಲಿ ಪರಾಜಿತನಾದ. ಮುಂದಿಂದು ಯಾರ್ದು ಬಂದ ನೋಡ್ರಿ ಇವನು ಬುದ್ಧಿಸಾಗರ. ಅಗಾಧಮಾತ್ಮನ್ಯತಿ ವೇಲ ಮುದ್ಧತಂ ತಿರಸ್ಕೃತ ಶೇಷ ಸರಸ್ವತೀ ತತಿಂ ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘು ಚಕಾರೇತ್ಯಪಿ ಬುದ್ಧಿಸಾಗರಂ. ಅವನ ಬಗ್ಗೆ ಮೊದಲು ಅವನ ಪಾಂಡಿತ್ಯ ಹೇಗಿತ್ತು ಅಂತ ಕೇಳಿದ್ರೆ, ಅಗಾಧಂ, ಅಗಾಧವಾದ ಪಾಂಡಿತ್ಯ, ಅತಿವೇಲ ಮುದ್ಧತಂ, ದುರಹಂಕಾರದಿಂದ ಕೂಡಿದ್ದು, ಆತ್ಮನಿ ಅತಿವೇಲಂ ಉದ್ಧತಂ, ತನ್ನ ವಿಷಯದಲ್ಲಿ ಸ್ವಲ್ಪ ಹೆಚ್ಚೇ ತಿಳ್ಕೊಂಡಿದ್ದಂಥವು. ಅದು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ ಮತ್ತೆ ರೂಪಕಾಲಿ. ಸಾಗರಕ್ಕೂ ಬುದ್ಧಿಸಾಗರನಿಗೂ ಎರಡಕ್ಕೂ ಕೂಡಬೇಕು. ಸಾಗರ ಅಗಾಧವಾದದ್ದು. ಅಗಾಧವಾದದ್ದು ಅಂದ್ರೆ ತಳ ಕಾಣಿಸೋದಿಲ್ಲ. ಅಗಾಧ ಅಂದ್ರೆ ಏನು? ಅವರ ಪಾಂಡಿತ್ಯ ಅಗಾಧವಾದದ್ದು ಅಂತನ್ನೋದು ಹೆಂಗ್ ಪ್ರಯೋಗ ಇದೆಯೋ, ಸಮುದ್ರ ಅಗಾಧವಾದದ್ದು ಅನ್ಬೇಕು. ನದಿ ಅಗಾಧ ಅನ್ಬಾರ್ದು, ಮತ್ತೆ ನದಿ ಅಗಾಧ ಅನ್ಬಾರ್ದು, ಪ್ರಯೋಗ ತಪ್ಪದು. ಸಮುದ್ರ ಅಗಾಧವಾದದ್ದು ಅನ್ಬೇಕು. ಯಾಕೆ? ಸಮುದ್ರ ಅಗಾಧ ಅಂದ್ರೆ ಅತಳ ಸ್ಪರ್ಶಿ, ತಳ ಏನಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅದು ಹೋಗ್ತಾ ಇದ್ದಂತೆ ಕೆಳಗೆ ಹೋಗ್ತಿರ್ತೀವಿ. ಇವನ ಪಾಂಡಿತ್ಯ ಹಾಗಿತ್ತಂತೆ, ಇವನ ಅಗಾಧ ಪಾಂಡಿತ್ಯ ಇವನದ್ದು. ಯಾವ ಶಾಸ್ತ್ರ ತೆಗೆದರೂ ಕೂಡ ಶಾಸ್ತ್ರಕ್ಕೆ ಮಾತಾಡ್ತಿದ್ದಂತೆ. ವ್ಯಾಕರಣ ತೆಗಿತೀರಾ, ಅದಕ್ಕೂ ಮಾತಾಡ್ತಾನೆ. ಮೀಮಾಂಸಾ ತೆಗಿತೀರಾ, ಅದಕ್ಕೂ ಮಾತಾಡ್ತಾನೆ. ಮೊದಲೇ ಬುದ್ಧನ ಅನುಯಾಯಿ, ಎಲ್ಲ ಶೂನ್ಯವಾದದಲ್ಲಿ ಪರ್ಯವಸಾನ. ಹೀಗಾಗಿ ಅಗಾಧಂ ಆತ್ಮನಿ ವಿಷಯೇ ಅತಿವೇಲಂ ಉದ್ಧತಂ, ದುರಹಂಕಾರದಿಂದ ಕೂಡಿ ತನ್ನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡಿರುವಂಥವನು. ಮತ್ತೆಂಥವನು ಅಂದ್ರೆ ತಿರಸ್ಕೃತ ಶೇಷ ಸರಸ್ವತೀ ತತಿಂ, ಎಲ್ಲೆಲ್ಲಿ ವಾಕ್ಯಾರ್ಥಕ್ಕೆ ಹೋಗ್ತಿದ್ನಲ್ಲ ಅವ್ರನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟಿದ್ದಂತೆ, ಸೋಲಿಸಿಬಿಟ್ಟಿದ್ದ. ತಿರಸ್ಕೃತ ಅಶೇಷ ಸರಸ್ವತಿ ತತಿಂ, ಸರಸ್ವತಿ ಅಂದ್ರೆ ಮಾತು, ಎಲ್ಲರ ಮಾತುಗಳನ್ನು ತಿರಸ್ಕಾರ ಮಾಡಿದ್ದ. ಅದರ ಅರ್ಥ ಇವನು ಎಲ್ಲೆಲ್ಲಿ ಭೂಮಿಯಲ್ಲಿ ಸಂಚಾರ ಮಾಡಿ ಆ ವಾಕ್ಯಾರ್ಥವನ್ನ ಮಾಡಿದ್ದಾನೋ ಆ ಎಲ್ಲ ಪಂಡಿತರನ್ನ ಸೋಲಿಸಿಬಿಟ್ಟಿದ್ದಂತೆ. ಸೋಲಿಸಿದ್ರೆ ಇಂತಹ ಅಗಾಧ ಪಾಂಡಿತ್ಯದ ಸೊಕ್ಕಿನಿಂದ ಉಕ್ಕಿದ ದುರಹಂಕಾರಿಯಾದ ಇನ್ನುಳಿದವರನ್ನೆಲ್ಲ ನೆಲಕಚ್ಚಿಸಿರುವಂತಹ ಬುದ್ಧಿಸಾಗರನನ್ನ, ಇದು ಬುದ್ಧಿಸಾಗರನಿಗೆ. ಸಾಗರ ಹೇಗಿತ್ತು? ಅಗಾಧಂ, ನೆಲ ಕಾಣ್ತಿರ್ಲಿಲ್ಲ. ಮತ್ತೆ ಅತಿವೇಲ ಮುದ್ಧತಂ, ದಂಡೆಯನ್ನ ಮೀರಿ ಬಂದಿತ್ತಂತ. ಸುನಾಮಿ ನೋಡ್ತಿರ್ತೀರೋ ಇಲ್ವೋ? ಸಾಮಾನ್ಯವಾಗಿ ಸಮುದ್ರ ದಂಡಿ ದಾಟೋದಿಲ್ಲ ಸಾಮಾನ್ಯವಾಗಿ. ಆದರೆ ಯಾವಾಗ ಸುನಾಮಿ ಬರ್ತದೋ ಆಗ ಅತಿವೇಲಂ ದಾಟಿಬಿಡ್ತದೆ. ಉದ್ಧತ ಅದು ಏನು ಭಯಾನಕವಾಗಿ ಕಂಪನ ಮಾಡ್ತಿರ್ತದೆ, ಗೊತ್ತಾಗೋದಿಲ್ಲ. ತಿರಸ್ಕೃತ ಅಶೇಷ ಸರಸ್ವತಿ ತತಿಂ, ಸರಸ್ವತಿ ಅಂದ್ರೆ ನದಿ ಹೆಸರು ನೋಡ್ರಿ. ಆ ಬುದ್ಧಿಸಾಗರನಿಗೆ ಹೇಳಿದಾಗ ಸರಸ್ವತಿ ಅಂದ್ರೆ ಮಾತು, ಸಮುದ್ರಕ್ಕೆ ಹೇಳಿದಾಗ ಅದು ನದಿಗಳು. ಸರಸ್ವತಿ ಮೊದಲಾದ ಎಲ್ಲ ನದಿಗಳನ್ನ ಕೊಚ್ಚಿ ಮೀರಿ ಹಾಕಿಬಿಟ್ಟಿತ್ತಂತೆ.
ಇಂಥವನು ವಾಕ್ಯಾರ್ಥ ಮಾಡ್ತಾ ಇದ್ದಾನೆ. ಸರಿ, ಹೀಗೆ ಮಾಡ್ತಾ ಇರುವಾಗ ಮತ್ತೆ ಆಚಾರ್ಯರು ಏನ್ ಮಾಡಿದ್ರು, ಇವನ್ನ ಸೋಲಿಸಿದ್ರಂತ. ಹ್ಯಾಂಗ ಸೋಲಿಸಿದ್ರು? ಈಗ ಇವನ್ನ ಸಾಗರ ಅಂತಂದ್ಮೇಲೆ ಅದಕ್ಕೆ ಪ್ರತಿಸ್ಪರ್ಧಿ ಯಾರು ಹುಡುಕ್ಬೇಕು? ಮಹಾಮಾನಸ ಕುಂಭ ಸಂಭವೋ. ಕುಂಭ ಸಂಭವ ಅಂದ್ರೆ ಅಗಸ್ತ್ಯರು. ಸ್ವಲ್ಪ ಯಾರಿಗಾದ್ರೂ ಭಾಗವತ ಗೊತ್ತಿದ್ರೆ ಬ್ಯೂಟಿಫುಲ್, ಭಾರಿ ಚೆನ್ನಾಗಿ ಅರ್ಥ ಆಗತ್ತೆ. ಅಗಸ್ತ್ಯರು ಅಂತವರ ಹೆಸರು, ಕುಂಭ ಸಂಭವ ಅಂತ ಮತ್ತೊಂದು ಹೆಸರು. ಗಡಿಗೆ ಒಳಗೆ ಹುಟ್ಟಿದ್ರು ಅಂತವ್ರು. ಯಾರು? ಅಗಸ್ತ್ಯರು. ದ್ರೋಣಾಚಾರ್ಯರು ಧ್ವನಿ, ಒಬ್ರು ಧ್ವನಿ, ಒಬ್ಬರ ಗಡಿಗಿ, ಒಬ್ಬರ ನೆಲ, ಇನ್ನೊಬ್ರು ಹುಲ್ಲು. ಇವು ಜನ್ಮವೇ ವಿಚಿತ್ರ ಜನ್ಮ ಇವು. ಅಗಸ್ತ್ಯರು ಅಗಸ್ತ್ಯರು ಅಂತ ಕರೀತಾರೆ ಅವರಿಗೆ. ಕಾಮಂ ಮಹಾಮಾನಸ ಕುಂಭ ಸಂಭವ. ಮಹಾಮಾನಸ ಅಂತ ಮತ್ತೆ ಆಚಾರ್ಯರಿಗೆ ಇನ್ನೊಂದು ಹೆಸರು. ಹಿಂದೆ ಹೇಳುವಾಗ ಬೃಹನ್ಮತಿ, ಈಗ ಹೇಳುವಾಗ ಮಹಾಮಾನಸ. ಮಹಾಮಾನಸ ಕುಂಭ ಸಂಭವ. ಪೂರ್ಣಪ್ರಜ್ಞರು ಆನಂದ ತೀರ್ಥರು ಎಂಬುವಂತಹ ಕುಂಭ ಸಂಭವ ಅಂದ್ರೆ ಅಗಸ್ತ್ಯರು. ಯಾಕೆ ಅವರಿಗೆ ಅಗಸ್ತ್ಯರು ಅಂತ ಹೆಸರು ಬಂದಿದೆ ಗೊತ್ತಾ? ಅಗ ಅಗ ಅಂತಂದ್ರೆ ಪರ್ವತ. ಪರ್ವತಕ್ಕೆ ಏನ್ ಕರೀತಾರೆ? ಅಗ ಅಂತ ಕರೀತಾರೆ. ಅಗ ಅಂದ್ರೆ ಪರ್ವತ. ಯಾಕ? ಗಚ್ಚತಿ ಇತಿ ಗ. ಯಾವುದು ಹೋಗ್ತದೆ ಅದು ಗ, ಯಾವುದು ಹೋಗಂಗಿಲ್ಲ ಅದು ಅಗ. ಕೂತತ್ರೆ ಕೂತಿರ್ತದೆ ಅದು. ಯಾವುದು? ಪರ್ವತ. ಅದು ಹೋಗೋದಿಲ್ಲ. ಆದರೆ ಇಂಥ ಅಗವಾದ ಚಲನ ವಲನ ರಹಿತವಾದ ಪರ್ವತವನ್ನು ಸ್ತ್ಯ ತಡೆದವರು, ಬೆಳೆದೇ ಇದ್ದಂತೆ ತಡೆದವರು. ಆದ್ದರಿಂದ ಅವರಿಗೆ ಅಗಸ್ತ್ಯ ಅಂತ. ಯಾವಾಗ ಇದು ಬೆಳೀತಿತ್ತು? ಪರ್ವತ ಬೇರೆ ಬೆಳೀತದೆ ಏನ್ರಿ ಅಂತ ಕೇಳಿದ್ರೆ ಈ ವಿಂಧ್ಯ ಪರ್ವತದ ಕಥೆ ಒಂದು. ಮೇರು ಪರ್ವತಕ್ಕೆ ಮಾತ್ರ ಸೂರ್ಯ ಪ್ರದಕ್ಷಿಣೆ ಹಾಕ್ತಾ ಇದ್ದಂತ. ಆ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕೋದನ್ನ ನೋಡಿ ಈ ವಿಂಧ್ಯ ಹೊಟ್ಟೆಗೆ ಬಂತು ದುಃಖ. ನಮಗೂ ಇಷ್ಟು ಪ್ರದಕ್ಷಿಣೆ ಹಾಕ್ಬೇಕೋ ಬೇಡೋ ಸೂರ್ಯ? ಅಲ್ರಿ ಆಕಳಿಗೆ ಪ್ರದಕ್ಷಿಣೆ ಹಾಕಿದಂತ ತಿಳ್ಕೊಂಡು ಹೇಳಿ, ಉಳಿದದ್ದು ನಮಗೂ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೆಂಗಾಗ್ಬೇಕ್ರಿ? ಆಕಳಿಗೆ ಪ್ರದಕ್ಷಿಣೆ ಹಾಕೋದು ಕ್ರಮ. ಆಕಳಿಗೆ ಹಾಕಿರಿ, ಮತ್ ನಮ್ಮಂತ ಎಮ್ಮೆಗಳಿಗೆ ಯಾಕೆ ಹಾಕಂಗಿಲ್ಲ ಅಂತ ಕೇಳ್ಬಾರ್ದು. ಈ ವಿಂಧ್ಯ ಪರ್ವತ ಕೇಳ್ಬಿಡ್ತು ಸೂರ್ಯನಿಗೆ, ಇಲ್ಲಪ್ಪ ನೀನು ನನಗೆ ಪ್ರದಕ್ಷಿಣೆ ಹಾಕೋದಿಲ್ಲ, ಇಲ್ಲ ತಪ್ಪ ತಿಳಿಬೇಡಪ್ಪ. ಭಗವಂತನ ಬ್ರಹ್ಮದೇವರ ಆಜ್ಞಾ ಮೇರು ಪರ್ವತಕ್ಕೆ ಮಾತ್ರ ಸುತ್ತ ಹಾಕುವಂಥದ್ದು, ಅದಕ್ಕೆ ಸುತ್ತ ಹಾಕ್ತೀನಿ. ಅವ್ರು ಹೇಳಿದ ಕಷ್ಟ ಮಾಡೋದೇನ? ಎಷ್ಟು ನೀ ಬೇರೆ ಮಾಡಿಲ್ಲ, ನಮಗೊಂದು ಸ್ವಲ್ಪ ಹಾಕು. ಇಲ್ಲ ಅಂದ. ಇಲ್ಲ ಅಂದ ಕೂಡಲೇ ಸಿಟ್ಟು ಬಂತು. ಈ ವಿಂಧ್ಯ ಪರ್ವತ ಬೆಳೀತಾ ಬೆಳೀತಾ ಹೊರಡಿತು. ಎಷ್ಟು ಬೆಳೀತು ಅಂದ್ರೆ ಸೂರ್ಯನಿಗೆ ತಿರುಗ್ಲಿಕ್ಕೆ ಅಡ್ಡ ಆಗೋದನ್ನು ಬೆಳೀಲಿಕ್ಕೆ ಹೊರಟ್ಬಿಡ್ತು. ಆಗ ದೇವತೆಗಳೆಲ್ಲ ಅಗಸ್ತ್ಯರಿಗೆ ಹೇಳಿದಂತೆ, ಅಗಸ್ತ್ಯರೇ ಸ್ವಲ್ಪ ಇದ್ರದ್ದೇನಾದ್ರೂ ವ್ಯವಸ್ಥೆ ಮಾಡ್ರಿ. ಆಯ್ತು, ಅಗಸ್ತ್ಯರು ಬಂದರು. ವಿಂಧ್ಯ ಪರ್ವತ ನೋಡಿ ಅಗಸ್ತ್ಯರು ಮಹಾನುಭಾವರು ಬಂದಿದ್ದಾರೆ ಅಂತ ಹೇಳಿ ಕೆಳಗೆ ತಲೆಬಾಗಿ ಕೇಳಿತಂತೆ, ಬಂದಿದ್ದೀರಿ, ಏನು ನನ್ನಿಂದ ಸೇವೆ ಆಗ? ಏನಿಲ್ಲ, ನಾನೊಂದು ಸ್ವಲ್ಪ ನಿನ್ನ ಪರ್ವತದ ಹಾಟ್ಕೊಂಡು ಆ ಕಡೆ ಹೋಗಬೇಕು. ನೀನು ಹಿಂಗೆ ಬೆಳ್ಕೊಂಡಿದ್ರೆ ನಾನು ಹೆಂಗೆ ಹತ್ಲಪ್ಪ? ಒಂದು ಕೆಲಸ ಮಾಡಿ, ಹೀಗೆ ಬಗ್ಗಿಯಲ್ಲ, ಹಿಂಗೆ ಇರು, ನಾನೊಂಚೂರು ಆ ಕಡೆ ಹೋಗಿ ಈ ಕಡೆ ಬರೋವರೆಗೂ ನೀ ಹೇಳ್ಬೇಡ. ಆಯ್ತು ಸ್ವಾಮಿ, ಮಾತು ಕೊಟ್ಟಿನಿ ನಿಮಗೆ, ನಾನು ಇನ್ನೇ ಬೆಳೆಯೋದಿಲ್ಲ, ನೀವು ಬಂದ ಮೇಲೆ ಬೆಳಿತೀನಿ ಅಂದರು. ತಥಾಸ್ತು ಅಂದ್ರು. ಆ ಕಡೆ ಹೋದವ್ರು ಬರಲೇ ಇಲ್ಲ. ಯಾಕೆ? ಅದ ಒಂದು ದಾರಿ ಬರ್ಲಿಕ್ಕೆ, ಬೇರೆ ದಾರಿ ಇದ್ದಿದ್ದಿಲ್ಲ ಬರ್ಲಿಕ್ಕೆ, ಬೇರೆ ದಾರಿ ಬಂದ್ಬಿಟ್ರು. ಇದು ಪಾಪ ಇವತ್ತಿಗೂ ವಿಂಧ್ಯ ಕಾಯ್ಕೋತ್ ಕೂತದಂತ. ಅಗಸ್ತ್ಯರು ಬರ್ತಾರೆ 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 ಬರ್ತಾರೆ. ಕೆಲವು ಹಂಗೆ ಆಗಿರ್ತದ್ರಿ, ಊಟಕ್ಕೆ ಕೂತಾಗ ಏನಾರು ತಗೊಂಬ ಅಂತ ಹೇಳ್ತಾರೆ, ಹೋಗ್ಬಿಟ್ಟಿರ್ತಾರೆ ಅವರು, ಬರುದೇ ಇಲ್ಲ. ಇವ್ರು ಕೈ ತಗೊಂಡ್ ಮೇಲೆ ಸದಕ್ಕೆ ಬರುದಿಲ್ಲ ಅವ್ರು. ಆಮೇಲೆ ಅಡಿಗೆ ಮನೇಲಿ ಹಿಂಗೆ ಕೈ ಮಾಡಿರ್ತಾರೆ. ಅದಕ್ಕೆ ಇದೇನಾಯ್ತು ಅಂತಂದ್ರೆ ಅಗಸ್ತ್ಯ ಆಗ ಪರ್ವತವನ್ನ ಸ್ತ್ಯ ತಡೆದವರು. ಇವ್ರದ್ದೊಂದು ಕಥೆ ಮತ್ತೆ ಏನು? ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘು ಚಕಾರೇತ್ಯಪಿ ಬುದ್ಧಿ ಸಾಗರಂ. ಅವರು ಸಾಗರವನ್ನ ಪಾನ ಮಾಡಿದ್ರು. ಕಥೆ ಕೇಳಿದ್ದೀರಿ ನೀವೆಲ್ಲ. ಎರಡೆರಡು ಮೂರು ಸರ್ತಿ ಅಲ್ಲ, ಏಕಾಪೋಷಣ ಒಂದೇ ಸರ್ತಿ ಸಾಗರವನ್ನ ಕೈಯಲ್ಲಿ ಹಾಕೊಂಡು ಕೇಶವಾಯ ಸ್ವಾಹ ಅಂದ್ರು. ನಾರಾಯಣ ಸ್ವಾಹ ಅಲ್ಲಿಗೆ ನೀರೇ ಇದ್ದಿದ್ದಿಲ್ಲ ಸಮುದ್ರದಲ್ಲಿ. ಯಾಕೆ? ಇದೇನ್ ಕಥೆ ಇದು ಹಿಂಗಾಯ್ತಲ್ಲ ಅಂತ ಕೇಳಿದ್ರೆ, ಸಮುದ್ರದಲ್ಲಿ ಕೆಲವು ರಾಕ್ಷಸರು ಅವರು ಒಳಗಿನಿಂದ ಎದ್ದು ಬರೋದು, ದೇವತೆಗಳ ಮೇಲೆ ದಾಳಿ ಮಾಡೋದು, ದೇವತೆಗಳು ಹೊರಲಿಕ್ಕೆ ಬಂದ್ರೆ ನೀರಲ್ಲಿ ಸೇರ್ಕೊಂಡ್ಬಿಡೋದು. ಈ ಜಲದ ಮೇಲೆ ಯುದ್ಧ ಮಾಡಬಹುದು, ನೆಲದ ಮೇಲೆ ಯುದ್ಧ ಮಾಡಬಹುದು, ಜಲದ ಮೇಲೆ ಯುದ್ಧ ಮಾಡೋದು ಬಹಳ ಕಷ್ಟ. ನೆಲದ ಮೇಲಾದ್ರೆ ನಿಲ್ಲಿಕ್ಕೊಂದು ಸ್ಥಾನ ಇರ್ತದೆ, ಯುದ್ಧ ಮಾಡ್ಬೋದು, ಏನೋ ಮಾಡಬಹುದು.
ಜಲದಲ್ಲಿ ಯುದ್ಧ ಮಾಡೋದೆಲ್ಲ ಮುಳುಗೇ ಬಿಡ್ತಾನೆ. ಅದಕ್ಕಾಗಿ ದೇವತೆಗಳೆಲ್ಲ ಅಗಸ್ತ್ಯರಿಗೆ ಪ್ರಾರ್ಥನೆ ಮಾಡಿದ್ರಂತ, ಸ್ವಾಮಿ ಆ ದೈತ್ಯರನ್ನೆಲ್ಲ ನಾವು ಸಂಹಾರ ಮಾಡಬೇಕು ಅಂದರೆ ನಮಗೆ ಮೊದಲೊಂದು ಜಾಗ ಬೇಕು, ಅದಕ್ಕೆ ಆ ಜಲ ಇದ್ದದ್ದನ್ನು ಜಾಗ ಮಾಡಿಕೊಡ್ರಿ ಅಂತ ಹೇಳಿದ್ರಂತ. ಆಯಿತು ಅಂತ ಹೇಳಿದರು. ಅಗಸ್ತ್ಯರು ಬಂದರು, ಕೈಯಲ್ಲಿ ಹಿಡಿದ್ರು, ಒಂದೇ ಹೊರತಕ್ಕೆ ಚೋಲಿನಾಕಾರಿ ಸಿಂಧೋವೋ, ಹಿಂಗಂದಾಗ ಸಮುದ್ರ ಪೂರ್ಣ ಇವ್ರ ಕೈಯಲ್ಲಿ ಬಂತಂತೆ. ಏನು ತಾಕತ್ತು ನೋಡ್ಕೊಳ್ರಿ ಇವನ್ನೆಲ್ಲ, ಏನು ಶಕ್ತಿ ಇರ್ತಿತ್ತು. ಒಂದು ಲೋಟ ನೀರು ಕುಡಿಯೋರಾಗ 3 ಸರ್ತಿ ಉಸ್ ಅಂತೀವಿ ನಾವೆಲ್ಲ. ಒಂದು ಅದಕ್ಕೆ ಅದು ಬಾಟ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಸಣ್ಣ ಕುತ್ತಿಗೆದ ಬಾಟ್ಲಿ ಅದು, ವಾಟಗ ತಮ್ಗೆ ಅದು ದೊಡ್ಡ ದೊಡ್ಡ ಬಾಟ್ಲಿರ್ತಾವ, ಬಾಟ್ಲಿ ಇಟ್ಟವ್ರಿ ಹೋತೋ ಇಲ್ಲೋ ಪರಿಸ್ಥಿತಿ. ಕೆಲವೊಮ್ಮೆ ಏನಾಗ್ತಿರ್ತದೆ, ಆಚಾರಿಗೆ ಈ ಆರಾಧನೆ ಅಲಂಕಾರ ಪಲಂಕಾರದಾಗ ಒಂದೆರಡು ವಾಟಕ ಕೊಟ್ಟಿರ್ತಾರೆ, ಅವು ಯಾವ ಸೈಜಿಂದ ಹೇಳೋದು ಬೇಡ. ಅವು ಏನಾಗ್ತಾವ, ಕೆಲವ್ರಿಗೆ ಹೇಳ್ತಿರ್ತಾರ ಕುಡಿಬೇಕಾದ್ರೆ ನೋಡ್ಕೊಂಡು ಕುಡಿದ್ರೆ ಆಚಾರ, ಯಾಕ ಒಳಗೆ ಹೋಗಿದ್ದೆಲ್ಲರ ವಾಟಕ ಗಡಿ ಬಿಡಿ ನೀವು ಕುಡಿಯೋಣ, ವಾಟಕ ಒಳಗೆ ಹೋಗ್ಬಿಡೋಣ, ಆಮೇಲೆ ಆರಾಧನೆ ಬದಲಿ ಇನ್ನೊಂದೇನೋ ಆಗೋಣ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕುಡ್ರಿ. ಇವರು ಕೈಯಾಗ ನೀರು ಹಾಕ್ಕೊಂಡ್ರಿ ಅಲ್ರಿ. ಅದು ಸಮುದ್ರದಲ್ಲಿ ಇದ್ದ ನೀರು ಅಗಸ್ತ್ಯನ ಕೈಯಲ್ಲಿ ಬರಬೇಕಾದ್ರೆ ಏನಾಗಿ ಬಂದಿರಬೇಕದು, ಹೇಗಾಗಿರಬೇಡ ಆಲೋಚನೆ ಮಾಡ್ರಿ. ಕೈ ಎಷ್ಟಿರ್ತದೆ ಇಷ್ಟಿರ್ತದೆ, ನಮ್ದು ನಿಮ್ದು ಎಲ್ಲರ ಕೈ ಇದ್ದಷ್ಟು ಇಷ್ಟೇ ಕೈಯಲ್ಲಿ ಹಾಕ್ಕೊಂಡು ಅದಕ್ಕೆ ಅನುಸಂಧಾನ ಅಂತ ಕರೀತಾರೆ. ಅದಕ್ಕೆ ಯೋಗಿಗಳು ಯೋಗದ ಶಕ್ತಿ ಅಂತ ಕರೀತಾರೆ. ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘು ಚಕಾರೇತ್ಯಪಿ ಬುದ್ಧಿ ಸಾಗರಂ. ಏಕಾಪೋಷಣವನ್ನು ತೆಗೆದುಕೊಂಡು ಹೊರತು ಹಾಕ್ಬಿಟ್ರು, ಕೃಷ್ಣಾರ್ಪಣ ಅನ್ಸ್ಬಿಟ್ರು. ಅದು ಸಮುದ್ರ ಏನಾಯ್ತು ಈಗ, ಪ್ಲೇ ಗ್ರೌಂಡ್. ಹುಡುಗರೆಲ್ಲ ಸ್ಟೆಪ್ ಹಚ್ಚಿಬಿಟ್ಟು ನಡ್ರಿ ನಾಳೆ ಆಟ ಆಡ್ಬೋಣ ಅಂತೇಳಿ. ಯಾವಾಗ ಅದು ಗ್ರೌಂಡ್ ಆಯ್ತೋ ದೇವತೆಗಳು ಬಂದರು, ದಾಳಿ ಹಾಕಿದ್ರು, ಎಲ್ಲ ದೈತ್ಯನ ಹೊಡೆದು ಹಾಕ್ಬಿಟ್ರು. ಹಾಕಿದ ಮೇಲೆ ನೀರು ಕಡಿಮೆ ಬಿದ್ದವಲ್ಲ, ಮತ್ತೆ ಅಗಸ್ತ್ಯರು ಕೇಳ್ಕೊಂಡ್ರು, ಸ್ವಾಮಿ ನೀರು ಬಿಡ್ರಿ ಅಂತ. ಬಿಟ್ರಂತ ನೀರು. ಆಮೇಲೆ ಇರ್ಲಿ. ಅದಕ್ಕೇನಾಯಿತು ಅಂತ ಕೇಳಿದ್ರೆ, ಹೇಗೆ ಸಮುದ್ರವನ್ನ ಒಂದೇ ಒಂದು ಗುಟುಕಿನಲ್ಲಿ ಕುಡಿದು ಮುಗಿಸಿದರು ಕುಂಭ ಸಂಭವರು, ಹಾಗೆ ಪೂರ್ಣಪ್ರಜ್ಞ ತೀರ್ಥರೆಂಬ ಆನಂದ ತೀರ್ಥರೆಂಬ ಕುಂಭ ಸಂಭವ ಅಗಸ್ತ್ಯರು ಈ ಬುದ್ಧಿಸಾಗರನನ್ನು ಏಕಾಪೋಷಣ ತಗೊಂಡು ಮುಗಿಸ್ಬಿಟ್ರಂತೆ. ಎಷ್ಟು ಚಂದ ನೋಡ್ರಿ. ಈ ಪುರಾಣಗಳಲ್ಲಿ ಇದ್ದ ವಿಷಯವನ್ನೇ ಕೊಡಬೇಕು. ಸಿಂಹವನ್ನು ಹೊಡಿಲಿಕ್ಕೆ ಬಾಣವಾಗಿಯೂ, ಸಾಗರವನ್ನು ನುಂಗ್ಲಿಕ್ಕೆ ಅಗಸ್ತ್ಯರನ್ನಾಗಿಯೂ ಉಪಯೋಗಿಸ್ಕೊಂಡ್ರು ಅಂತ ಹೇಳಿದ್ರು. ಇದು ಕಾವ್ಯವನ್ನ ಪೌರಾಣಿಕವಾಗಿ ಅಧ್ಯಯನ ಮಾಡೋ ಸ್ಟೈಲ್ ಇದು. ನಾರಾಯಣ ಪಂಡಿತಾಚಾರ್ಯರು ಕಾವ್ಯವನ್ನೇ ಹೇಳ್ತಿದ್ರು ಕೂಡ, ಆಚಾರ್ಯ ಚರಿತ್ರೆಯನ್ನು ಹೇಳ್ತಿದ್ರು ಕೂಡ, ಪೌರಾಣಿಕ ಅಂಶಗಳನ್ನು ಸೇರಿಸಿ ವರ್ಣನೆ ಮಾಡುವಂತಹ ಕೆಲಸ ಆಯಿತು. ಬಹಳ ಅದ್ಭುತವಾಯ್ತು ಇದೆಲ್ಲ. ಇದನ್ನು ಕೇಳ್ತಿದ್ರೆ ಇಡೀ ಗ್ರಂಥದುದ್ದಕ್ಕೂ ಹೀಗಾಗಿರ್ಬೇಕು ಹೇಳಿ ನೋಡಂತ. ವಾಕ್ಯಾರ್ಥ ನಡೀತಾ ಇತ್ತು, ಅವರು ಸೋಲಿಗೆ ಬಂದ ಅಂತ ಗೊತ್ತಾಯಿತು. ಗೊತ್ತಾದ ಕೂಡಲೇ ಒಂದು ತೆಗೆದ್ರ ವಿಚಾರ ಏನು, ಇವತ್ತು ಸಾಕಾತ್ ನೋಡ್ರಿ, ಉತ್ತರ ಹೇಳಿಕ್ ಬರಲಿಲ್ಲಲ್ಲ, ಇವತ್ತು ಸಾಕು, ಇಷ್ಟೇ ಅಂದರು. ಆನಂದ ತೀರ್ಥರಂದ್ರು, ಯಾಕೆ ಇಷ್ಟೇ ಅಂದರು. ನಾನ ಕೂತೀನಿ, ಇನ್ನು ನಾ ಎದ್ರ ನೀವ್ ಹೇಳ್ಬೇಕು, ನಾನ ಎದ್ದಿಲ್ಲ, ನೀವ್ಯಾಕೆ ಹೇಳ್ತಾ ಇದ್ರಿ. ಶ್ವಗೇವ ವಾದೋ ಸ್ಥಿತಿವಾದಿ ನೌಖಲೋ ಅದ್ಯೋತ್ತರಂ ಭಾತಿ ಯದೀರ್ಯತಾಮಿತಿ ಮದ್ವೇ ಬ್ರುವಾಣೇ ಮತತೌ ಜಿತೌ ಜನಃ ಸನಿಶ್ಚಕಾಯಾಪಿ ನಿಶಾಪಲಾಯನಾತ್. ಶ್ವಗೇವ ವಾದಃ, ಶ್ವಃ ಅಂದ್ರೆ ನಾಳೆ, ಪರಶ್ವಃ ಅಂದ್ರೆ ನಾಡ್ದ, ಮುಗಿಸಿ ಕೆಲಸ. ನಾಳೆ ನಾಡ್ದ ಭೇಟಿ ಆಗೋಣ ಅಂತಿರ್ತಾರಲ್ಲ, ಅದ್ರ ಅರ್ಥ ಏನು, ಭೇಟಿ ಆಗಂಗಿಲ್ಲ ಅಂತ ಅರ್ಥ. ಅದಕ್ಕೆ ಇಷ್ಟನೇ ಅರ್ಥ, ಭಾಳ ಏನು ತಿಳ್ಕೊಳ್ಳೋ ಕಾರಣಿಲ್ಲ. ಶ್ವಯೇವ ವಾದಃ, ಇಲ್ಲ ಇವತ್ತು ಸಾಕು, ನಾಳೆ ಮಾಡೋಣ ವಾಕ್ಯಾರ್ಥ. ಆಚಾರ್ಯಂದ್ರು, ಅಲ್ಲ ನಾಳೆ ಯಾಕೆ, ನಿಮಗೆ ನಾನು ಕೇಳಿದ ಪ್ರಶ್ನೆಗೆ ಇವತ್ತೇ ಉತ್ತರ ಗೊತ್ತಿದ್ರೆ ಇವತ್ತೇ ಹೇಳ್ರಿ. ಅದ್ಯೋತ್ತರಂ ಭಾತಿ ಯದೀರ್ಯತಾಮಿತಿ, ಇವತ್ತು ನಿಮಗೆ ಉತ್ತರ ಗೊತ್ತಿದ್ದದ್ದು ಅಂತಾದ್ರೆ ಇವತ್ತೇ ಹೇಳಿಬಿಡ್ರಿ. ನಾಳೆ ಒಳಗೆ ಯಾಕೆ ದುಡ್ತಾ ಇದ್ದೀರಿ ನೀವು? ನಾಳೆ ಅಂದ್ರೆ ಏನ್ ಗೊತ್ತೇನು, ಇಲ್ಲ ಅಂತ ಹೇಳ್ತೀರಿ. ಅದಕ್ಕೆ ನಮ್ಮಲ್ಲಿ ಪಶ್ಚಾತ್ ಶಬ್ದೋ ನಾಸ್ತಿ ಪರ್ಯಾಯ ವಾಚಿ ಅಂತದ್ರಿ. ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ ವಾಚಿ, ಆಮೇಲೆ ಅಂದ್ರು ಅಂದ್ರೆ ಇಲ್ಲ ಅಂತ ಅರ್ಥರಿ. ಅದಕ್ಕೆ ಆ ರೀತಿಯಿಂದ ಹೇಳ್ಬೋದಂತ. ಏನು, ನಕಾರ ಷಡ್ವಿಧ ಸ್ಮೃತಃ, ಇಲ್ಲ ಅಂತ ಹೇಳೋದನ್ನ ಆ ರೀತಿಯಿಂದ ಹೇಳಿ ಬರ್ತದಂತ. ವಾ ವಾ ವಾ, ಆ ರೀತಿಯಿಂದ ಇಲ್ಲ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಇಲ್ಲ ಅಂತಿರ್ತೀವಿ, ಅಲ್ಲ ಅಂತಿರ್ತೀವಿ. ಅಲ್ಲ ಇಲ್ಲ ಅಲ್ರಿ ಅವು.
ಅಲ್ಲಲ್ಲಾನು ಅಲ್ಲ ಇಲ್ಲಿಲ್ಲಾನು ಅಲ್ಲ. ಮತ್ತೆ ಹೆಂಗೆ ಹೇಳ್ಬಹುದು ಅಂತ ಕೇಳಿದ್ರೆ ಮೌನಂ ಕಾಲ ವಿಲಂಬಶ್ಚ. ಹೆಂಗೆ ಹೇಳ್ಬಹುದು ಇಲ್ಲ ಅಂತ ಹೇಳಿ? ಮೌನಂ ಕಾಲ ವಿಲಂಬಶ್ಚ ಪ್ರಯಾಣಂ ಭೂಮಿ ದರ್ಶನಂ ಭೃಕುಟ್ಯನ್ಯಮುಖಿ ವಾರ್ತಾ ನಕಾರ ಷಡ್ವಿಧ ಸ್ಮೃತಃ. ಹಿಂಗೆ ಹೇಳ್ಬೋದಂತ ಇಲ್ಲ ಅಂತೇಳಿ. ಯಾರ ಏನ್ರ ಕೇಳಿಕ್ ಬಂದ್ರೆ ಮೌನಂ, ಮೌನ ಅಂದ್ರೆ ಇಲ್ಲ ಅಂತ ಅರ್ಥ. ನಿಮ್ಮ ಮಾತಿಗೆ ನಮ್ದೇನು ಸಂಬಂಧ ಇಲ್ಲ. ಮೌನಂ ಕಾಲ ವಿಲಂಬಶ್ಚ. ನಾಳೆ ನಾಡ್ದ ಮುಂದಿನ ವಾರ ಬರ್ರಿ. ಆಚಾರ್ಯ ಏನಾದ್ರು ಆರಾಧನೆ ಕೇಳಿಕ್ ಹೋಗಿದ್ರು ಅಂತ ಇಟ್ಕೊಳ್ರಿ. ರಾಯ ಆರಾಧನೆ, ಅಷ್ಟೋತ್ರ ಅವು ಇವು ಇದ್ದೇ ಇರ್ತಾವ. ಟೀಕಾರಾಧನೆ, ಮಧ್ಯನವಮಿ ಅವು ಇವೆಲ್ಲ ಕೇಳಿಕ್ ಹೋಗಿ ಆಚಾರ್ಯ ಇನ್ನೊಂದು ವಾರ ಬಿಟ್ಟು ಬಂದ್ಬಿಡ್ರಿ ಆಚಾರ್ಯ, ತಪ್ಪು ತಿಳ್ಕೊಬೇಡ್ರೆ. ಮತ್ತೆ ಅವಶ್ಯವಾಗಿ ಕೊಟ್ಟು ನಮ್ಗೇನ್ರಿ ಆಚಾರ್ಯ, ನಿಮ್ಮಂಥವ್ರು ಒಳ್ಳೆ ಕೆಲಸ ಮಾಡ್ತಿರ್ತೀರಿ, ನಾವೇನು ಕೊಟ್ಟು ನಮ್ದು ಎಷ್ಟು ಆಗ್ತದೆ ಆಚಾರ್ಯ, ಮತ್ತೆ ಅದ್ರೊಳಗೆ ಎಲ್ಲ ಸೇರಿಸೋದು ಇಲ್ಲ ಅಂತ ಹೇಳಿ ಬರ್ತಿದ್ದಿಲ್ಲ ಸುಸೂತ್ರ. ಅಷ್ಟಾದ್ಮೇಲೆ ಮುಂದಿನ ವಾರ ಬಂದ್ರೆ 11 ರೂಪಾಯಿ. ಇವು ರಸೀಟ್ ಪ್ರಿಂಟ್ ಮಾಡಿದ ಬುಕ್ ಒಳಗೆ ಒಂದು ರಸೀಟ್ ಸ್ಲಿಪ್ ಶಿಪ್ ಅಷ್ಟಿರ್ತಾರೆ ಶಕ್ತಿ, ಇದಕ್ಕೆ ಬಿಲ್ ಇರ್ತದೆ. ಅದ್ರದ್ದು ಹಣ ಅಷ್ಟು ಇಲ್ಲ ಸರ್. ಕಾಲ ವಿಳಂಬ. ನಾಳೆ ಬರ್ರಿ, ನಾಡ್ದು ಬರ್ರಿ. ಈ MLA MP-ಸಿಗಳು ರಾಜಕಾರಣಿಗಳು ಇರ್ತಾರಲ್ಲ, ಇವ್ರು ಇದೇ ಇಟ್ಕೊಂಡಿರ್ತಾರೆ. ಇವರು ನಾಳೆ ಬರೋ ನೋಡ, ನಿನ್ ಕೆಲಸ ಇರೋ ಮಾಡಿಕೊಳ್ಳೋದಿರ್ತೀರ, ನಾಳೆ ಬಾ. ಇವ್ ನಾಳೆ ಹೋದ್ರೆ ಬಂದ್ಯಾ ಇವತ್ತು ನಾಳೆ ಅಂತ ಹೇಳಿ ನೀ ಯಾಕೆ ಇವ್ ಸಂಸಾರ ಮಾಡ್ಕೊಂಡು ಬಂದಿ ಅಂದ. ಅವ್ನು ಯಾವ ನಾಳೆ ಅಂತ ಗೊತ್ತಾಗೋದಿಲ್ಲ ಕೊನೆಯವರೆಗೂ. ಕಾಲ ವಿಳಂಬಶ್ಚ ಮೌನಂ ಕಾಲ ವಿಳಂಬಶ್ಚ ಪ್ರಯಾಣಂ ಭೂಮಿ ದರ್ಶನಂ. ಅಲ್ಲಿಂದ ಹೊರಟು ಬಿಡೋದು. ಮಾತಾಡ್ತಿರ್ತಾನೆ ಅವನಿನ್ನು, ಮಾತಾಡ್ತಿರುವಾಗ ಹೊರಟು ಬಿಟ್ಟ ಅಂದ್ರೆ ಇಲ್ಲ ಅಂತ ಅರ್ಥ. ಅವ ಮಾತಾಡೋ ಕಾಲಕ್ಕೆ ತಲೆಗೆ ನೋಡ್ಕೋತ ಕೂತ್ಕೊಳ್ಳೋದು ಅಂದ್ರೆ ಇಲ್ಲ ಅಂತ ಅರ್ಥ. ಭೂಮಿ ದರ್ಶನಂ ಮೌನಂ ಕಾಲ ವಿಳಂಬಶ್ಚ ಪ್ರಯಾಣಂ ಭೂಮಿ ದರ್ಶನಂ ಭ್ರುಕುಟಿ. ಹುಬ್ಬು ಗಂಟು ಹಾಕೋದು, ಹುಬ್ಬು ಗಂಟು ಹಾಕೋದು. ಅನ್ಯಮುಖಿ ವಾರ್ತಾ. ಆ ಮಾತಲ್ಲೇ ತುಂಡು ಮಾಡ್ಬಿಡೋದು, ಕಟ್ ಮಾಡ್ಬಿಡೋದು. ಅಲ್ಲ ಅಂದಂಗೆ ನಿಮ್ಮೂರಾಗ ಮಳಿ ಹೆಂಗದಪ್ಪ ಅನ್ನೋದು. ಅವೇನೋ ಕೇಳಿ ಬಂದ ಮಳಿ ತಗೊಂಡಿ ಅವ ಏನೋ ಮಾತಾಡ್ಲಿಕ್ಕೆ ಬಂದಾರ, ಒಂಚೂರು ಸಹಾಯ ಮಾಡ್ರಿ, ಆಫೀಸರ್ ಗೊತ್ತಿದ್ದಾರ, ಒಂಚೂರು ಹೇಳ್ರಿ, ನಮ್ಮ ಬ್ಯಾಂಕ್ ಲೋನ್ ಆವಾಗ. ಅಲ್ಲ ಅಂದಂಗೆ ನಿಮ್ಮೂರಾಗ ಮಳಿ ಹೆಂಗದ? ನಮ್ಮೂರಿಗೆ ಬಂದೇ ಇಲ್ಲ ಮಹಾರ ಈ ಸಲ. ಒಂದು ಚೆನ್ನೈ ಒಳಗೆ ಪ್ರವಾಹ ಬಂದ ಸಂಬಂಧ ಇಲ್ಲಿದೇನು, ಹೊಡಿ ಒಟ್ಟು ಹೊಡಿದು. ಅದಕ್ಕೆ ಭ್ರುಕುಟಿ ಅನ್ಯಮುಖಿ ವಾರ್ತಾ ನಕಾರ ಷಡ್ವಿಧ ಸ್ಮೃತಃ. ಇಲ್ಲ ಅಂತ ಹಿಂಗೆ ಆ ರೀತಿಯಿಂದ ಹೇಳ್ಬೋದಂತ. ಅದಕ್ಕೆ ಆಚಾರ್ಯ ಕೇಳಿದ್ರು ಅದ್ಯೋತ್ತರಂ ಭಾತಿ ಯದೀರ್ಯತಾಮಿತಿ. ನಿಮಗೆ ಒಂದು ವೇಳೆ ಉತ್ತರ ಗೊತ್ತಿದ್ರೆ ಇವತ್ತೇ ಹೇಳ್ಬಿಡ್ರಿ. ಅವರೇನು ಹೇಳಿದ್ರು? ಶ್ವಯೇವ ವಾದೋ ಸ್ಥಿತಿವಾದಿ ನೌಖಲೋ. ನಾಳೆ ಅಂದ್ರು. ನಾಳೆ ಅಂದ್ರೆ ಕಾಲ ವಿಳಂಬ. ನಾಳೆ ಅಂದ್ರೆ ಕಾಲ ವಿಳಂಬ, ಕಾಲ ದೂರ ಹಾಕೋದು ಅಂದ್ರೆ ಇಲ್ಲ ಅಂತ ಅರ್ಥ. ಯಾವಾಗ ಇವರು ಇಲ್ಲ ಅಂದ್ರೆ ನೋಡ್ರಿ, ಆಗಲ್ಲ ಕೂತ್ ಜನರಿಗೆ ಗೊತ್ತಾಯ್ತು. ನಾಳೆ ಅಂದ್ರಲ್ಲ, ನಾಳೆ ಅಂದಾಗ ಕೂತ್ ಜನರಿಗೆ ಗೊತ್ತಾಯ್ತು. ಮಧ್ವೇ ಬ್ರುವಾಣೆ ಅಮತ ತೌ ಜಿತೌ ಜನ. ಜನ ಅನ್ಕೊಂಡ್ರಂತ ಸೋತ್ರಂಗಾರಿ ಇವ್ರು ಮುಗಿದ ಕಾರ್ಯಕ್ರಮ. ಯಾವಾಗ ಗೊತ್ತಾಯ್ತು ಅವರು ಸೋತ್ರು ಅಂತ ಅನ್ನೋದು? ಯಾವಾಗ ಗೊತ್ತಾಯಿತು ಅಂತ ಕೇಳಿದ್ರೆ ಆ ಸೋತದ್ದು ಕನ್ಫರ್ಮ್ ಮಾಡ್ಕೊಂಡ್ರಂತ. ಸನಿಶ್ಚಕಾಯಾಪಿ ನಿಶಾ ಪಲಾಯನಾತ್. ನಿಶಾ ರಾತ್ರಿಯಲ್ಲಿ, ಪಲಾಯನ ರಾತ್ರಿ ಓಡೋಗ್ಬಿಟ್ರಂತ. ಮರುದಿವಸ ಬೆಳಿಗ್ಗೆ ಸ್ವಾಮಿಗಳು ಆನಂದ ತೀರ್ಥ ಶ್ರೀಪಾದಂಗಳವ್ರು ಬಂದರು. ಆಯ್ತು, ಸ್ನಾನ ಅನೇಕಗಳಾಯಿತು, ಕರೀರಿ ಅವ್ರನ್ನ ವಾಕ್ಯಾರ್ಥ ಮುಂದುವರಿಸ್ರಿ ಅಂತ ಹೇಳಿದ್ರೆ ಒಬ್ಬ ಶಿಷ್ಯ ಓಡ್ ಹೋದ. ನೋಡ್ತಾನೆ, ಎಲ್ಲವ ಗಂಟಿಲ್ಲ, ಇಡಗಂಟಿಲ್ಲ, ಯಾವುದೂ ಇಲ್ಲ. ಓಡಾಡ್ಬಿಟ್ರ. ಹೇಳ್ದ ಶಿಷ್ಯ ಓಡ್ಕೊಂಡು ಬಂದು ಇಲ್ಲ ಅಂತ ಹೇಳಿಲ್ಲ. ಆನಂದ ತೀರ್ಥರಿಗೆ ಜಯವಾಗಲಿ ಅಂತ ಕೂಗಿಬಿಟ್ಟ. ಆನಂದ ತೀರ್ಥರಿಗೆ ಜಯವಾಗಲಿ ಅಂತ ಕೂಗಿದ್ರೆ ಉಳಿದೋಗಿಲ್ಲ ಅರ್ಥ ಆಯ್ತು. ಓಹೋ, ನಿನ್ನೆ ಮಧ್ಯಾಹ್ನದಾಗ ಅವ್ರು ಅಂದಿದ್ರು RAC ಅದ ತಿಳ್ಕೊಂಡು ಹೇಳಿ ರಾತ್ರಿ ಟ್ರೈನ್ ಕನ್ಫರ್ಮ್ ಅಂದ್ಬಿಟ್ರು. ಮೂರು ಹತ್ತು ಕೆಲಸ ಅಷ್ಟೇ. ಏನು ಪರಿಸ್ಥಿತಿ! ಶ್ವಯೇವ ವಾದೋ ಸ್ಥಿತಿವಾದಿ ನೌಖಲೋ ಅದ್ಯೋತ್ತರಂ ಭಾತಿ ಯದೀರ್ಯತಾಮಿತಿ. ಮಧ್ವೇ ಬ್ರುವಾಣೆ ಮತತೋ ಜಿತೌ ಜನಃ ಸನಶ್ಚಕಾಯಾಪಿ ನಿಶಾ ಪಲಾಯನಾತ್. ಬುದ್ಧ್ಯಬ್ಧಿನಾ ವಾದಿವರೇಣ ಚಾರ್ಜಿತಾಂ
ಜಯ ಶ್ರಿಯಂ ಭೂ ಪರಿವರ್ತಿರಾಚಿರಾತ್ ಅಹೋ ಮುಹೂರ್ತಾದಯಮ ಪ್ರಯತ್ನವಾನ್ ಅವಾಪ್ತವಾನಿತ್ಯತಿ ವಿಸ್ಮಿತಂ ಜನೈಃ. ಬುದ್ಧಿಯಬ್ಧಿನ ಬುದ್ಧಿಸಾಗರನಿಂದ, ಅಬ್ಧಿ ಅಂದ್ರೆ ಸಾಗರ, ಬುದ್ಧಿಯಬ್ಧಿನ ವಾದಿವರೇಣ ಚಾರ್ಜಿತಾಂ. ವಾದಿವರ ಅಂದ್ರೆ ವಾದಿಸಿಂಹ. ಈ ಬುದ್ಧಿಸಾಗರ ಮತ್ತು ವಾದಿಸಿಂಹರು ಏನ್ ಮಾಡಿದ್ರು? ಸಂಪಾದನೆ ಮಾಡಿದ್ರಂತ. ಜಯಶ್ರಿಯಂ, ಜಯವೆಂಬುವಂತಹ ಲಕ್ಷ್ಮಿಯನ್ನು ಸಂಪಾದನೆ ಮಾಡಿದ್ದಾರೆ. ಬುದ್ಧಿಯಬ್ಧಿನ ವಾದಿವರೇಣ ಚ ಅರ್ಜಿತಾಂ. ಅರ್ಜಿತಾಂ ಅಂದ್ರೆ ಸಂಪಾದನೆ ಮಾಡಿದ್ದು. ಜಯಶ್ರಿಯಂ, ಜಯಲಕ್ಷ್ಮಿಯನ್ನು ಸಂಪಾದನೆ ಮಾಡಿದ್ರು. ಪಾಪ ಹೆಂಗ್ ಮಾಡಿದ್ರು ಅಂತ ಕೇಳಿದ್ರೆ, ಭೂಪರಿವರ್ತಿನ ಚಿರಾತ್, ಇಡೀ ಭೂಮಿಯ ತುಂಬ ಸುತ್ತಾಡಿ 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 16 ವರ್ಷಗಳಲ್ಲಿ ಸಂಪಾದನೆ ಮಾಡಿದ್ದನ್ನ ನಮ್ಮ ಆಚಾರ್ಯರು ಕ್ಷಣದಲ್ಲಿ ಕುಳಿತಲ್ಲಿ ಸಂಪಾದನೆ ಮಾಡಿಬಿಟ್ರು. ಇದು ಸ್ವಾರಸ್ಯ ನೋಡ್ರಿ ಹೇಗಿರ್ತದೆ. ಬುದ್ಧಿಯಬ್ಧಿನ ವಾದಿವರೇಣ ಚಾರ್ಜಿತಾಂ ಜಯಶ್ರಿಯಂ ಭೂ ಪರಿವರ್ತಿನ ಚಿರಾತ್ ಅಹೋ ಮುಹೂರ್ತಾತ್ ಅಯಂ ಅಪ್ರಯತ್ನವಾನ್. ಅಯಂ ಅಪ್ರಯತ್ನವಾನ್, ಆಚಾರ್ಯ ಏನೋ ಪ್ರಯತ್ನವನ್ನ ಮಾಡಲಿಲ್ಲ. ಉಳಿದವರು ಎಷ್ಟು ಪ್ರಯತ್ನ, ಎಷ್ಟೆಷ್ಟು ಊರು ಅಡ್ಡಾಡಿದ್ರೋ ಏನೋ ಪಾಪ, ಎಲ್ಲೆಲ್ಲಿ ಹೋಗಿದ್ರೋ ಏನೋ, ಎಲ್ಲಿ ಇಳ್ಕೊಂಡಿದ್ರೋ, ಊಟೋ ನಿದ್ಯೋ ಹೆಂಗೆಲ್ಲ ಹೋಗಿ ಸಂಪಾದನೆ ಮಾಡಿದ್ದನ್ನ ಅಹೋ ಮುಹೂರ್ತ ರಯವ ಪ್ರಯತ್ನವ ಅವಾಪ್ತವಾನಿತ್ಯತಿ ವಿಸ್ಮಿತಂ ಜನೈಹಿ. ಜನ ಮಾತಾಡ್ಕೊಂಡ್ರಂತೆ, ಆನಂದ ತೀರ್ಥರದು ಒಳ್ಳೆ ದೈವಪ್ಪ. ಯಾಕೆ? ಕೂತಲ್ಲೇ ಅಲ್ಲ, ಅವರಿಗೆ ಸುಮ್ಮನೆ ಸುತ್ತಾಡ್ತದೆ ಪಾಪ. ಜರಾಸಂಧ ಕೃಷ್ಣನ ಕಡೆ ಯುದ್ಧಕ್ಕೆ ಬಂದಿದ್ದಂತೆ. ಕೃಷ್ಣನ ಹತ್ರ ಮಥುರೆಗೆ ಯುದ್ಧಕ್ಕೆ ಬಂದಾಗ, ಮೊದಲನೇ ಸಾರ್ತಿ ಯುದ್ಧಕ್ಕೆ ಬಂದಾಗ ಹೇಗೋ ಬಿಟ್ಕೊಂಡು ಹೋಗ್ಬಿಟ್ಟ. ಎರಡನೇ ಸಾರ್ತಿ ಸಿಕ್ಕ. ಬಲರಾಮ ನೋಡಿದ, ಇವನು ಮತ್ತೆ ಮತ್ತೆ ಬರೋದು, ಮತ್ತೆ ಮತ್ತೆ ನಾವು ಯುದ್ಧಕ್ಕೆ ತಯಾರಿ ಮಾಡಿಕೊಳ್ಳೋದು ಯಾಕೆ, ಇವನು ಒಂದೇ ಹೊಡೆತಕ್ಕೆ ಚನ್ನಿಸ್ಬೋಣ ಅಂತ ಹೇಳಿ ನೇಗಿಲು ತಗೊಂಡ. ನೇಗಿಲು ತಗೊಂಡು ಇನ್ನೇನು ಬಲರಾಮ ಜರಾಸಂಧನ ತಲೆಗೆ ಹಾಕಬೇಕು. ಕೃಷ್ಣ ಹೋ 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 ಥಮ್ಮ ಅಂದ್ರು. ಯಾಕೆ ಹಾಕ್ಲಿಕ್ಕೆ ಏಟು ಅಂದ್ರು ಅವರು. ಅಲ್ಲ ಮತ್ತೆ ಇವನು ಹಿಂಗೇ ಬರ್ತಿರೋದು, ನಾವು ಹಿಂಗೆ ಹೊಡ್ಕೊಂಡು ಕೂತಿರೋದು ಎಷ್ಟು ದಿವಸದ ಕಾರ್ಯಕ್ರಮ ಅಂದ್ರು. ಕೃಷ್ಣ ಅಂತ ಅವನು ಒಬ್ಬನು ಉಳಿಸು, ಇದನ್ನ ಮಜಾ ನೋಡನ್ನವ. ಏನ್ ಮಜಾ ಅಂದ್ರೆ ಅವ್ರು, ಇವನ್ ಬಿಡು, ಇದೊಂಚೂರು ತಲಿತಿರ್ಕದ, ಇದೊಂಚೂರು ದುರಹಂಕಾರಿ ಅದ, ಇದಕ್ಕೊಂಚೂರು ಆತ್ಮಾಭಿಮಾನ ಜಾಸ್ತಿ ಅದ, ಇದು ಸೋತದ್ದನ್ನ ಜೀರ್ಣ ಮಾಡ್ಕೊಳಿಕ್ ಆಗಂಗಿಲ್ಲ ಇದಕ್ಕೆ, ಮತ್ತೆ ಗೆಲ್ಲಬೇಕು ಅನ್ನೋ ಹುಚ್ಚೊಳಗ ಭೂಮಿ ಒಳಗೆ ಎಷ್ಟೆಷ್ಟು ರಾಕ್ಷಸರಿದ್ದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಾನ. ಅದಕ್ಕೆ ನಾವು ಹೋಗಿ ಯಾರ್ಯಾರು ಹೊಡಿಬೇಕಾಗಿತ್ತಲ್ಲ ಅವರೆಲ್ಲ ಇಲ್ಲೇ ಬಂದು ಸಾಯ್ತಾರೆ. ಚಲೋ ಅಲ್ಲಿ ಹೇಳೋಣ ಅಂತ ಅವ ಬಲರಾಮ ಕೃಷ್ಣ ಏನು ಶಾಲೆ ಇದ್ದೀಯೋ ಅಂತವ. ಅದಕ್ಕ ನೀ ಹಣ್ಣಾಗಿ ಅಂತವ, ಬೇರೆ ಮತ್ತೆ ಅತಿಲ್ಲ ಇರುತ್ತೆ. ಅವ ಬಲರಾಮ ಅಂದ, ಕೃಷ್ಣ ನೀ ಏನ್ ಶಾಣೆ ಇದ್ದಿ ಅಂದ. ಅದಕ್ಕ ನೀ ಅಣ್ಣ ಅಂದ. ನಮ್ಮಲ್ಲಿ ಅಣ್ಣ ಚಣ್ಣ ಅಂತ. ಏನ್ ಶಾಣೆ ಇದ್ದೀಯೋ ಎಲ್ಲರ ನೀನು ಅಂದವ. ಯಾಕ? ನನಗಿದು ಹೊಳದೇ ಇಲ್ಲ. ನಾ ಇವನನ್ನ ಬಿಟ್ರೆ ಇವನಿಗೆ ಆತ್ಮಾಭಿಮಾನಕ್ಕೆ ಚೋಟು ಬಿತ್ತು, ಈಗ ಹೊರಟಾಗಿ ಇವನು ಹೋಗಿ ಉಳಿದ ಮೂಲೆ ಮೂಲೆಯಲ್ಲಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೇ ನಿಲ್ತಾನೆ, ಅವರೆಲ್ಲ ಇಲ್ಲೇ ಸಾಯ್ತಾರೆ. ನಾವು ಅನಾಯಾಸನ ಇಲ್ಲೇ ಕೂತ್ಕೊಳ್ಳೋದು. ಈ ಒಂದೊಬ್ಬರು ಸ್ವಾಮಿಗಳು ಚಾತುರ್ಮಾಸ್ಯಕ್ಕೆ ಕೂತಂಗ್ರಿ ಅದು. ಈಗ ಉಳಿದ ಹೊತ್ತಿನಾಗ ಸ್ವಾಮಿಗಳು ಇಡೀ ದೇಶಾದ್ಯಂತ ಸಂಚಾರ ಮಾಡ್ಬೇಕು. ಚಾತುರ್ಮಾಸ್ಯಕ್ಕೆ ಕೂತಾಗ ನಾವೆಲ್ಲ ಅಲ್ಲಿ ಹೋಗಿರ್ತೀವಿ. ಹಂಗಿದ್ದಂಗ ಅದಕ್ಕೆ ಪೂರ್ಣಪ್ರಜ್ಞ ತೀರ್ಥರ ವ್ಯವಸ್ಥೆ ಏನಾಯಿತು ಅಂದ್ರೆ, ಬುದ್ಧಿಯಬ್ಧಿನ ವಾದಿವರೇಣ ಚಾರ್ಜಿತಾಂ ಜಯಶ್ರಿಯಂ ಭೂ ಪರಿವರ್ತಿನ ಚಿರಾತ್ ಅಹೋ ಮುಹೂರ್ತಾರಯಮ ಪ್ರಯತ್ನವಾನ್ ಅವಾಪ್ತವಾನಿತ್ಯತಿ ವಿಸ್ಮಿತಂ ಜನೈಹಿ. ಈ ಘಟ್ಟ ಮುಗಿಸಿದ್ರು ನಾರಾಯಣ ಪಂಡಿತಾಚಾರ್ಯ. ಇನ್ನು ಮುಂದಿನ ಶ್ಲೋಕಗಳು 22ನೇ ಶ್ಲೋಕದವರೆಗೂ ಕೂಡ ಒಂದು ಘಟ್ಟ. ಮತ್ತೆ ಯಾವ ಘಟ್ಟ? ಆಚಾರ್ಯರು ಮಾಯಾವಾದದ ಪ್ರಮುಖ ಗ್ರಂಥ ಅಂತ ಕರೆಸಿಕೊಂಡ ಸೂತ್ರ ಭಾಷ್ಯ, ಅದು ಶಾಂಕರ ಭಾಷ್ಯ, ಅದನ್ನ ಪಾಠ ಹೇಳ್ತಾ ಕೂತಿದ್ರು. ನಿನ್ನೆ ಹೇಳಿದ್ದೀನಿ, ಮೊನ್ನೆ ಹೇಳಿದ್ದೀನಿ, ಆಚಾರ್ಯರು ಮಾಯಾವಾದವನ್ನ ಯಾಕೆ ಪಾಠ ಹೇಳ್ತಿದ್ರು ಅನ್ನೋದಕ್ಕೆ ಕಾರಣ ಹೇಳಿದ್ದೀನಿ. ಮಾಯಾವಾದವನ್ನ ನೇರವಾಗಿ ಖಂಡಿಸಿ ಬಿಟ್ರೆ ಮಾಯಾವಾದವನ್ನ ಓದದೇ ಖಂಡಿಸಿದ್ದಾರೆ ಅಂತ ಅನಿಸ್ಕೊಳ್ಳೋದು ಬೇಡ. ಅದಕ್ಕೆ ಸಮಗ್ರವಾದ ಮಾಯಾವಾದವನ್ನ ಪಾಠ ಹೇಳಿ ಅದರ ನ್ಯೂನತೆಗಳು, ಕೊರತೆಗಳು, ದೋಷಗಳು ಗೊತ್ತಾಗಿದೆ, ಅದಕ್ಕೆ ಖಂಡಿಸ್ಲಿಕ್ಕೆ ಕೈ ಹಾಕಿದ್ದಾರೆ ಅಂತ ಅನಿಸ್ಬೇಕು ಅಂತ ಹೇಳಿ ಪಾಠ ಹೇಳ್ತಾ ಇದ್ರಂತ. ಇದೊಂದು 17 ಶ್ಲೋಕದಿಂದ 22 ಶ್ಲೋಕದವರೆಗಿನ ಇದೊಂದೇನು ಪ್ಯಾಕೇಜ್ ಇದೆ, ಸಣ್ಣದೊಂದು ಘಟನೆ, ತುಂಬಾ ಸುಂದರ.
ಆಚಾರ್ಯರು ಒಂದು ದಿವಸ ಪಾಠ ಹೇಳ್ತಾ ಕೂತಿದ್ರಂತೆ. ವ್ಯಾಖ್ಯಾನ್ ಕದಾಚಿದ್ ಮಣಿ ಮದ್ವಿನಿರ್ಮಿತಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈರತಃ ಉವಾಚ ವಾಚಂ ಪರಿಹಾಸಹಾಸವಾನ್ ಸಂಮೋದತಿದ್ದಃ ಸುರಮೋದದಾಯಿನೀಂ. ವ್ಯಾಖ್ಯಾನ್ ಕದಾಚಿತ್, ವ್ಯಾಖ್ಯಾನ ಮಾಡ್ತಾ ಇದ್ರು. ಕದಾಚಿತ್ ಒಮ್ಮೆ ಅಂದ್ರೆ ನಡೆದದ್ದು ಒಮ್ಮೆ, ಇದು ವ್ಯಾಖ್ಯಾನ ಒಮ್ಮೆ ಅಲ್ಲ, ಮತ್ತೆ ನಿರಂತರ ಹೇಳ್ತಿದ್ರು. ಒಂದು ದಿವಸ ಈ ಘಟನೆ ಆಯಿತು. ಯಾವ ಭಾಷ್ಯ? ಶಾಂಕರ ಭಾಷ್ಯವನ್ನ ಮಣಿಮತ್ ವಿನಿರ್ಮಿತಂ ಭಾಷ್ಯಂ. ಎಂಥವರು ಕೂತಿದ್ರು ಪಾಠಕ್ಕೆ? ತರ್ಕ ವಿಶಾರದೈಹಿ ಜನೈಹಿ ಆವೃತ. ಸುತ್ತಲೂ ಕುಳಿತವರು ಎಲ್ಲ ಭಾರಿ ತರ್ಕ ಪಂಡಿತರಂತ. ಭಾರಿ ಭಾರಿ ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡಿಕೊಂಡು ಬಂದದ್ದು. ಹಿಂದೆಲ್ಲ ಒಂದು ಕಾಲ ಇತ್ತರಿ, ತರ್ಕ ಅಧ್ಯಯನ ಮಾಡಿದ್ದಾನೆ ಅಂದ್ರೆ ಭಾರಿ ಗೌರವ ಕೊಡೋದಿತ್ತು. ಇವತ್ತು ಏನು ಅಧ್ಯಯನ ಮಾಡಿದ್ರು ಅಷ್ಟೇ ಅದ. ಇವತ್ತು ಏನೇನೇನೇನು ತರ್ಕಕ್ಕೆ ಓದಬೇಕು ಅಂತ ಹೇಳಿ ಕಾಶಿಗೆ ಹೋಗ್ತಿದ್ರು, ಕಾಂಚಿಗೆ ಹೋಗ್ತಿದ್ರು, 108 ಊರುಗಳು ತಿರುಗಾಡಿ ಕಲ್ತು ಬರ್ತಿದ್ರಿ ಪಾಪ. ಇವತ್ತು ಯಾರೂ ಕಲಿಯೋರು ಇಲ್ಲ, ಹೇಳೋರು ಇಲ್ಲ, ಎಲ್ಲ ಅಲ್ಲಲ್ಲಿ ಒಣಗಿ ಹೋಗ್ಯಾವೆಲ್ಲ. ಒಣಗಿ ಹೋಗ್ಯಾವ, ಅಕ್ಷರಶಃ ಒಣಗಿ ಹೋಗ್ಯಾವ. ಶಾಸ್ತ್ರಗಳನ್ನು ಕೇಳೋರು ಯಾರಿದ್ದಾರೆ, ಹೇಳೋರು ಯಾರಿದ್ದಾರೆ? ನಮ್ಮ ಕಾಲಕ್ಕೆ ನಮ್ಮ ಗುರುಗಳು ಹೇಳುವಾಗ ಸುಮಾರು ಒಂದು 20 ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ. 20 ವರ್ಷದ ಹಿಂದೆ ನಮ್ಮ ಆಚಾರ್ಯ ತರ್ಕಶಾಸ್ತ್ರವನ್ನು ಹೇಳ್ತಾ ನಾ ಓದೋ ಕಾಲಕ್ಕೆ ಅನಿಸ್ಬೇಕ್ರಿ, ಈಗೇನೋ ಭಾರಿ ಹುರುಪ್ನಾಗ ಓದ್ಲಿಕ್ಕತ್ತೀವಿ, ಮುಂದೇನು ಅಂತ ತಿಳ್ಕೊಂಡು ಮುಂದೆ ಸ್ವಚ್ಛ ಅದು ಸ್ವಚ್ಛ ಆಗ್ಬಿಡ್ತೀವಿ. ಯಾಕಂದ್ರೆ ಯಾರು ಹೇಳಿಸ್ಕೊಳ್ಳೋ ವಿದ್ಯಾರ್ಥಿಗಳೇ ಇಲ್ಲ. ಮತ್ತು ನಾವು ಏನು ಹೇಳಿದ್ರು ಇಲ್ಲೇ ಇರಬೇಕೇ ವಿನಃ ಹೊರಗೆ ಹೋಗೋಂಗಿಲ್ಲ, ಅದನ್ನು ಕ್ರಾಸ್ ಮಾಡೋಂಗಿಲ್ಲ. ಅದನ್ನೇ ಓದೋರು ನೆಚ್ಚಿಕೊಂಡವರು ಅಂತ ಬಂದರೆ ಮಾತ್ರ ಆ ಶಾಸ್ತ್ರ ಉಳಿತಾವ, ಇಲ್ಲೇ ಉಳಿಯೋದಿಲ್ಲ ಅದು. ಈ ಆಚಾರ್ಯರ ಬಳಿಯಲ್ಲಿ ನೆರೆದಿರುವಂತಹ ಜನಸಮೂಹ ಎಂಥದ್ದಿತ್ತು. ನಿತ್ಯ ಅನಂತಾಸನ ದೇವಾಲಯದಲ್ಲಿ ಪಾಠ ಹೇಗಾಗ್ತಿತ್ತು ಅಂದ್ರೆ, ವ್ಯಾಖ್ಯಾನ್ ಕದಾಚಿದ್ ಮಣಿ ಮದ್ವಿನಿರ್ಮಿತಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈ ವೃತಃ. ತರ್ಕ ವಿಶಾರದೈಹಿ ಜನೈಹಿ ವೃತಃ. ಆ ತರ್ಕ ಪಂಡಿತರಿಂದ ಜೊತೆಗೆ ಸೇರಿಕೊಂಡಿರ್ತಕ್ಕಂತಹ ಇವರು ಯಾರು? ಸಂಮೋದ ತೀರ್ಥ ಆಚಾರ್ಯ. ಮತ್ತೊಂದು ಹೊಸ ಹೆಸರು ಸಂಮೋದ ತೀರ್ಥ. ಆನಂದ ತೀರ್ಥ ಎಂಬುದನ್ನು ಪರ್ಯಾಯವಾಗಿ ಸಂಮೋದ ತೀರ್ಥ ಅಂತ ಹೇಳಿದ್ರು. ಪಾಠ ಹೇಳ್ತಾ ಇದ್ದಾರೆ. ಉವಾಚ ವಾಚಂ ಪರಿಹಾಸಹಾಸವಾನ್. ಒಂದು ನಗು ನಕ್ರಂತೆ, ನಗ್ತಾ ಇದ್ದಾರೆ. ನಕ್ಕು ಉವಾಚ ವಾಚಂ ಪರಿಹಾಸಹಾಸವಾನ್ ಸುರಮೋದದಾಯಿನಿ. ಇವರು ನಕ್ಕಿದ್ದು ಎದುರಿಗೆ ಕುಳಿತವರಿಗೆಲ್ಲ ಬಾಣ ನಟ್ಟಂತೆ ಆಯಿತಂತೆ ಎದೆಯಲ್ಲಿ. ಇಷ್ಟೇನು ಕುಹಕನಿಗೆ ನಕ್ಕು ಪಾಠ ಹೇಳ್ತಾ ಇದ್ದಾರೆ. ಆ ಒಂದರ್ಥದಲ್ಲಿ ಎದುರಿಗೆ ಕೂತವರಿಗೆ ಮನಸ್ಸಿಗೆ ಘಾತ ಆಗಬೇಕು, ಗಾಯ ಆಗಬೇಕು ಅಂತ ನಕ್ಕರಂತೆ. ಆದರೆ ಆ ನಗು ಸುರಮೋದದಾಯಿನಿ, ದೇವತೆಗಳಿಗೆ ತುಂಬಾ ಖುಷಿ ಕೊಡುತ್ತಂತೆ. ಆಹಾ, ಏನ್ ನಕ್ಕರು! ಯಾಕೆ ಅಂದ್ರೆ ಅವರ ನಗುವಿನ ಹಿಂದೆ ಇದ್ದ ಅಂತರಾರ್ಥ ಗೊತ್ತಿತ್ತವರಿಗೆ. ವ್ಯಾಖ್ಯಾನ್ ಕದಾಚಿದ್ ಮಣಿ ಮದ್ವಿನಿರ್ಮಿತಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈ ವೃತಃ ಉವಾಚ ವಾಚಂ ಪರಿಹಾಸಹಾಸವಾನ್ ಸಂಮೋದ ತೀರ್ಥಃ ಸುರಮೋದದಾಗಿನೀಂ. ಏನ್ ಹೇಳಿದ್ರು ಮುಂದಿನ ಮಾತು? 18ನೇ ಶ್ಲೋಕ ತುಂಬಾ ಸುಂದರ. ಅವರು ಹೇಳ್ತಾರೆ, ನಾವೇನೋ ಈ ಮಾಯಾವಾದವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ, ಶಾಂಕರ ಭಾಷ್ಯವನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ಸೂತ್ರಕ್ಕೂ ಭಾಷ್ಯಕ್ಕೂ ಒಂದಕ್ಕೊಂದು ಸಂಬಂಧ ಏನಾದರೂ ಇದೆಯಾ? ಯಾಕೆ ಅಂದ್ರೆ ನನಗೆ ಸೂತ್ರ ಓದಿದ ಮೇಲೆ ಅದನ್ನಷ್ಟು ಪ್ರತ್ಯೇಕ ಇಟ್ಟು ನೋಡಿ ಭಾಷ್ಯವನ್ನ ಓದಿದ್ರೆ ಇಲ್ಲಿ ಹೇಳಿದ ವಿಚಾರಗಳಿಗೂ ಅಲ್ಲಿ ಹೇಳಿದ ವಿಚಾರಗಳಿಗೂ ಸಂಬಂಧವೇ ಇಲ್ವಲ್ಲ. ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿಭಿಃ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತಯೋಃ ಮಾನ್ಯೋನ್ವಯೋನ್ಯೋನ್ಯಮಹೋ ನ ದೃಶ್ಯತೆ. ಅನ್ವಯ ನ ದೃಶ್ಯತೆ. ಸೂತ್ರ ಏನೋ ಹೇಳಲಿಕ್ಕೆ ಹೊರಟಿದೆ, ಶಾಂಕರ ಭಾಷ್ಯ ಇನ್ನೊಂದೇನೋ ಹೇಳಲಿಕ್ಕೆ ಹೊರಟಿದೆ ಅಂತ ಅನಿಸ್ತದಲ್ಲ. ನಮಗೇನಾಗಿರ್ತದೆ ಅಂದ್ರೆ, ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಆನಂದ ತೀರ್ಥ ಭಗವತ್ಪಾದರು ಹೇಳೋ ಮಾತೇನು ಅಂದ್ರೆ, ಗೂಢ ಉಗ್ರ ಆಗ್ರಹ, ನಮಗೆಲ್ಲ ಆಗ್ರಹ ಬಂದಿದೆ ಅಂತ. ಈ ಪರಂಪರೆಯಿಂದ ಓದಿಕೊಂಡು ಬಂದ್ಬಿಟ್ಟಿವಿ. ಶಾಂಕರ ಭಾಷ್ಯವನ್ನ ಕೈ ಬಿಡೋದು ಹೇಗೆ? ಅದು ಗೂಢವಾದ ಉಗ್ರವಾದ ಆಗ್ರಹ. ಆಗ್ರಹ ಅಂದ್ರೆ ಏನ್ರಿ? ನಮ್ಮಲ್ಲಿ ಹಠ ಅಂತ ಕರೀತಾರೆ. ಮೊಂಡಟ, ಮೊಂಡಟಿ ಅಂತ ಕರಿತಿರ್ತಾರಲ್ಲ, ಅದು ಆಳವಾಗಿ ಬೇರೂರಿರುವಂತಹ ಮೊಂಡು ಹಠವನ್ನ ಸ್ವಲ್ಪ ಬದಿಗಿಟ್ಟು ನೋಡಿದರೆ ಅರ್ಥ ಆಗ್ತದೆ. ಈಗೇನಾಗ್ತಿರ್ತದೆ ಗೊತ್ತೇನ್ರಿ?
ನಮ್ಮ ಹಠ ನಮಗೇ ಇತ್ತು ಅಂದ್ರೆ ಎದುರಿಗಿದ್ದವರು ಏನು ಹೇಳಿದ್ರು ಅರ್ಥ ಆಗೋದಿಲ್ಲ, ಮತ್ತು ನಮ್ಮ ತಲೆಯಾಗಿದ್ದದ್ದೇ ಬರ್ತಿರ್ತದೆ. ಯಾವಾಗಲೂ ಹಿಂಗೆ ಮನುಷ್ಯನ ಸ್ವಭಾವ ಅದು. ಅದಕ್ಕೆ ಆಚಾರ್ಯರಂತಾರೆ, ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆಯಲ್ಲ ಮಂಡು ಹಠ, ಅದನ್ನೊಂಚೂರು ಬಿಡ್ರಿ. ಯಾಕೆ? ಅದು ಉಗ್ರ. ಆಚಾರ್ಯರಂತಾರೆ, ಆ ನಿಮ್ಮ ಮೊಂಡು ವಾದ, ಮೊಂಡು ಹಠ ಏನ್ ಮಾಡ್ತದೆ ಅಂದ್ರೆ ನಿಮಗೆ ನರಕಾದಿ ಅನರ್ಥಗಳಂತಂದು ಕೊಡ್ತದೆ. ನಮಗೆ ಯಾವಾಗಲೂ ಒಂದೇ ಹಠ, ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ, ನಾನು ಅಂದಿದ್ದೇ ಸರಿ ಅಂತ ಅನ್ಕೊಳ್ಬಾರ್ದು. ಯಾಕೆ ಅಂದರೆ ಎದುರಿನಲ್ಲಿ ಇದ್ದವನು ಇದೇ ಅಭಿಪ್ರಾಯದಲ್ಲಿ ಇರ್ತಾನೆ, ನಾನು ಹೇಳಿದ್ದೇ ಸರಿ, ನಾನು ಆದಿದ್ದೇ ಸರಿ ಅಂತ ತಿಳ್ಕೊಂಡು. ಅವಾಗ ಹೆಂಗೆ ಹೋಗ್ಬೇಕು, ವ್ಯವಹಾರ ಹೆಂಗೆ ನಡಿಬೇಕು? ಅದಕ್ಕೆ ವ್ಯವಹಾರ ನಡೀಬೇಕಾಗಿದ್ರೆ ಸ್ವಲ್ಪ ನಮ್ಮ ಆಗ್ರಹ, ದುರಾಗ್ರಹ, ಪರಿಗ್ರಹಗಳನ್ನೆಲ್ಲ ಎತ್ತಿಟ್ಟು ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿಭಿಃ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತಯೋಃ ಮಾನ್ಯೋನ್ವಯೋನುನ್ಯಮಹೋ ನ ದೃಶ್ಯತೆ. ಸೂತ್ರಕ್ಕೂ ಅನ್ವಯಕ್ಕೂ ಏನೂ ಸಂಬಂಧ ಇಲ್ಲ. ಶಾಂಕರ ಭಾಷ್ಯದಲ್ಲಿ ಬರೆದದ್ದು ಬ್ರಹ್ಮನಿಗೆ ಗುಣವಿಲ್ಲ ಅಂತ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಬ್ರಹ್ಮ ನಿರ್ಗುಣ, ನಿರಾಕಾರ ಅಂತ ಬರೆದಿದ್ದಾರೆ. ಆದರೆ ಸೂತ್ರದಲ್ಲಿ ಭಗವಂತ ಗುಣಪೂರ್ಣ ಅಂತ ಬರೆದಿದ್ದಾರೆ. ನೋಡಿ, ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಸೂತ್ರ. ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಎನ್ನುವಂತಹ ಸೂತ್ರದಲ್ಲಿ ಭಗವಂತನಿಗೆ ನೀವು ಎಷ್ಟೆಷ್ಟು ಗುಣಗಳನ್ನು ಹೇಳಲಿಕ್ಕೆ ಬರ್ತದೋ ಆ ಎಲ್ಲ ಗುಣಗಳು ಅವನಲ್ಲಿ ಸೇರ್ತವೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಈ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರ ಭಾವವನ್ನು ತೆರೆದಿಡುತ್ತಾರೆ. ಏನಿದೆ ಆಚಾರ್ಯರ ಭಾವ ಈ ಸೂತ್ರದಲ್ಲಿ ಅಂತ ಕೇಳಿದ್ರೆ, ವಿವಕ್ಷಿತ ಗುಣೋಪಪತ್ತೇಶ್ಚ ವೇದ ಸಹ ಯಹ ಅಶ್ರುತಃ ಅಮತಃ ಅನತಃ ಅವಿಜ್ಞಾತಃ ಏನೇನು ಗುಣ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಅಂತ ಏನೇನು ಗುಣಗಳನ್ನು ಹೇಳ್ತದೋ ವೇದ, ಆ ಎಲ್ಲ ಗುಣಗಳು ಭಗವಂತನಲ್ಲಿ ಉಂಟು ಅಂತ ಹೇಳ್ತಾ ಇದೆ ಸೂತ್ರ. ಭಾಷ್ಯದಲ್ಲಿ ಬರಿತಾ ಇದ್ದಾರೆ ಶಂಕರಾಚಾರ್ಯರು, ಭಗವಂತನಲ್ಲಿ ಗುಣ ಇಲ್ಲ, ನಿರ್ಗುಣ ಅಂತ ಬರಿತಾ ಇದ್ದಾರೆ. ಆಚಾರ್ಯವೇ ಅಂದ್ರು, ಈ ಆಗ್ರಹ ಬಿಟ್ಟು ಸ್ವಲ್ಪ ಸೂತ್ರವನ್ನು ಭಾಷ್ಯವನ್ನು ಪ್ರತ್ಯೇಕವಾಗಿ ವಿಚಾರ ಮಾಡಲಾಗಿ ಸೂತ್ರ ಹೇಳೋ ಅಭಿಪ್ರಾಯ ಬೇರೆ ಇಲ್ಲ. ಅದೇನೋ ದೇವರಲ್ಲಿ ಗುಣಗಳು ಅಂತಿವೆಯಲ್ಲ, ಅವೆಲ್ಲ ವ್ಯಾವಹಾರಿಕವಾದ ಗುಣಗಳು. ಸ್ವಲ್ಪ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿದರು. ವ್ಯಾವಹಾರಿಕ ಗುಣಗಳು ವ್ಯವಹಾರ ಪೂರ್ತಿಯಾಗಿರ್ತಾವೆ. ವ್ಯವಹಾರ ಮುಗಿದ ಮೇಲೆ ಗೋವಿಂದ ಇರೋದಿಲ್ಲ. ವ್ಯಾವಹಾರಿಕವಾಗಿ ಇರ್ತವೆ, ಪಾರಮಾರ್ಥವಾಗಿ ಇರೋದಿಲ್ಲ. ವ್ಯಾವಹಾರಿಕವಾಗಿ ಇರ್ತದೆ ಅಂದರೆ ಏನು ಅಂದರೆ ಸುಳ್ಳಾಗಿ ಇರ್ತದೆ ಅಂತ ಅರ್ಥ. ಇಷ್ಟೇ ಅರ್ಥನೆ. ವ್ಯವಹಾರ ಅಂದ್ರೆ ಏನ್ರಿ? ದ್ರೋಹ ಚಿಂತನಂ. ನಮ್ಮಲ್ಲಿ ಗದಿ ಬರ್ತದಲ್ರಿ, ವ್ಯವಹಾರ ದ್ರೋಹ ಚಿಂತನಂ ವ್ಯವಹಾರ. ವ್ಯವಹಾರ ಅಂದಮೇಲೆ ಅದು ದ್ರೋಹ ಚಿಂತನೆ ಇದ್ದದೆ. ವ್ಯಾವಹಾರಿಕವಾಗಿ ಭಗವಂತನಲ್ಲಿ ಗುಣಗಳಿವೆ ಅಂತನ್ನೋದಾದರೆ ಗುಣಗಳಿಲ್ಲ ಅಂತ ಅರ್ಥ. ಅದು ಅಂದ ಮೇಲೆ ಇಲ್ಲದ ಗುಣಗಳನ್ನು ಇವೆ ಅಂತ ಸೂತ್ರಕಾರ ಬರೆದಿದ್ದಾರೆ ಅಂದ್ರೆ ಸೂತ್ರಕಾರರು ಮಹಾ ಸುಳ್ಳುಗಾರರು ಉಂಟಾದ್ರು. ಸಿಂಪಲ್. ಆಚಾರ ಅಂತಾರೆ, ಸ್ವಲ್ಪ ಅದನ್ನ ಭಾಷ್ಯವನ್ನ ಎತ್ತಿಟ್ಟು ಆ ಸೂತ್ರವನ್ನು ಮಾತ್ರ ಓದಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ, ಓಂ ಭೇದ ವ್ಯಪದೇಶಾಚ ಅನ್ಯಃ ಓಂ, ಓಂ ಭೇದ ವ್ಯಪದೇಶಾತ್ ಓಂ ಅನುಪತ್ತೇಸ್ತುನ ಶಾರೀರಃ ಓಂ. ಎಷ್ಟು ಸೂತ್ರಗಳು! ಜೀವಬ್ರಹ್ಮರು ಭಿನ್ನರು ಭಿನ್ನರು ಅಂತ ಹೇಳುವ ಸೂತ್ರಗಳು ನೂರಾರು. ಪ್ರಾತಸ್ಮರಣೀಯರಾಗಿರುವಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಂದು ಗ್ರಂಥ ಬರೆದಿದ್ದಾರೆ, ಭೇದ ಪರಾಣ್ಯೇವ ಖಲು ಬ್ರಹ್ಮಸೂತ್ರಾಣಿ ಅಂತ ಹೇಳಿ. 564 ಸೂತ್ರಗಳೇನಿವೆ, ಈ 564 ಸೂತ್ರಗಳು ಭೇದವನ್ನೇ ಹೇಳುತ್ತದೆ ವಿನಃ ಯಾವ ಒಂದು ಸೂತ್ರವು ಅಭೇದವನ್ನ ಹೇಳುವುದಿಲ್ಲ ಅಂತ ನಿರೂಪಣೆ ಮಾಡಿದ ಒಂದು ಗ್ರಂಥ. ಭೇದ ಪರಾಣ್ಯೇವ ಖಲು ಬ್ರಹ್ಮಸೂತ್ರಾಣಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಸತ್ಯಧ್ಯಾನ ತೀರ್ಥರು. ಇದು ಆಚಾರ್ಯರು ಹಾಕಿಕೊಟ್ಟ ಮಾರ್ಗದರ್ಶನ. ಅಂದರೆ ಅವರೇನು ದಾರಿ ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ಟೀಕಾಕೃತ್ಪಾದರು, ವ್ಯಾಸರಾಜರು, ಚಂದ್ರಿಕಾಚಾರ್ಯರು, ವದರಾಜಸ್ವಾಮಿಗಳು ಇವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಮಾಡಿ ಅನಾವೃತ್ತಿ ಶಬ್ದ ಅನ್ನುವ ಎಲ್ಲ ಸೂತ್ರಗಳು ಕೂಡ ಜೀವಬ್ರಹ್ಮರ ಮಧ್ಯದಲ್ಲಿ ಭೇದವನ್ನೇ ಹೇಳ್ತದೆ ಅಂತ ಬರೆದು ಕೊಟ್ಬಿಟ್ಟಿದ್ದಾರೆ. ಯಾಕೆ ಹೇಳಿತ್ತು ಅಂದರೆ ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿಭಿಃ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತಯೋಗೋ ಮಾನ್ಯೋನ್ವಯೋನ್ಯಮಹೋ ನ ದೃಶ್ಯತೆ. ಒಂದಕ್ಕೊಂದು ಅನ್ವಯ ಇಲ್ಲ, ವಾಕ್ಯಾರ್ಥಗಳಿಲ್ಲ, ಸಂಬಂಧವಿಲ್ಲ. ಹಾಗೆ ಹೇಳ್ತಾರೆ.
ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹು. ಮತ್ತೆ ಮತ್ತೆ ದೋಷಗಳನ್ನು ಎತ್ತಿ ಹೇಳಿ ಪ್ರಾರಂಭ ಮಾಡಿದ್ರು ಆಚಾರ್ಯ. ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹು. ಮತ್ತೆ ಮತ್ತೆ ದೋಷಗಳನ್ನೇ ಹೇಳಿದಾಗ ತಸ್ಮಿಂಸ್ತು ವಿಸ್ಮೇರಧಿಯೋಪಿ ಯತ್ನತೋ ನಸ್ತೇಯಸನ್ ಪರ್ಯಹರನ್ ನಿಮಾನಮಿ. ಹೇಗೋ ಮಾಡಿ ಈ ದೋಷಗಳನ್ನ ತಿದ್ದಿ ಬಿಡೋಣ ಅಂತ ಹೇಳಿ ಒದ್ದಾಡಿ ಹೋದ್ರಂತೆ ಪಂಡಿತರೆಲ್ಲ ಕೂತವ್ರು. ತರ್ಕ ಪಂಡಿತರು ಈ ದೋಷಗಳನ್ನ ತಿದ್ದೋಣ ಅಂತ ಒದ್ದಾಡಿದರೂ ಕೂಡ ಒಂದಿಂಚು ಕದಲಿಲ್ಲ ದೋಷ, ಒಂದಿಂಚು ಕದಲಿಲ್ಲ. ಅಲ್ಲಿ ಹೇಳಿದ್ದಾರೆ ನಸ್ಥೇಯ ಸಹ ಪರಿಹರನ್ ನಿಮಾನಮಿ. ಈ ದೋಷಗಳನ್ನ ಪರಿಹಾರ ಮಾಡ್ಲಿಕ್ಕೆ ಹೋದ್ರು ಆಗಲಿಲ್ಲ, ತಿದ್ದುಬಿಟ್ರೆ ಆಯ್ತು ಅಂತ ತಿಳ್ಕೊಂಡು ಹೇಳಿ. ಕೆಲವು ಏನಾಗಿರ್ತಾರೆ, ಅಕ್ಷರ ಬರೆದು ಬಿಟ್ಟಿರ್ತೀವಿ, ಬರೆದಾಗ ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನೇ ತಿದ್ದಲಿಕ್ಕೆ ಹೋಗ್ತೀವಿ. ನಮ್ಮಲ್ಲಿ ಇದು ತಪ್ಪರಿ. ಮೊದಲನೇದು ಬರೆದ ಅಕ್ಷರವನ್ನ ತಿದ್ದಬಾರ್ದ್ರಿ, ಅದನ್ನು ಕಾಟ್ ಹೊಡಿಬಾರ್ದು, ಅಳುಗಿಸಬಾರ್ದು. ಅದನ್ನ ಬ್ರಾಕೆಟ್ನೊಳಗೆ ಹಾಕಿ ಪಕ್ಕಕ್ಕೆ ಇನ್ನೊಂದು ಅಕ್ಷರ ಬರಿಬೇಕು. ನಮ್ಮ ಸಿದ್ಧಾಂತ ಅದು. ಶಾಸ್ತ್ರೀಯವಾಗಿ ಅಕ್ಷರ ಬರೆಯೋ ಕ್ರಮ ಹೆಂಗ ಅಂದ್ರೆ ತಿದ್ದು ಅಂತ ಎರಡು ಅರ್ಥದ್ರಿ. ಮತ್ತೆ ಹಾಕಿದ್ರ ಮೇಲೆ ಹಾಕೋದು, ತೀಡೋದು, ಅದಕ್ಕೊಂದು ತೀಡೋದು ತಿದ್ದೋದು ಅಂತ ಒಂದು ಅರ್ಥ. ಅದಲ್ಲ, ಈ ತಪ್ಪು ತಿದ್ದಿಕೊಳ್ಳು ಅಂತ ಇರ್ತಾರಲ್ಲ ಆ ಕೆಲಸ. ಅಂತ ಬರೆದು ಬಿಟ್ಟಿರ್ತಾನ, ಅಲ್ಲ ಆ ಅಂದ್ಕೊಳ್ಳಿ ಅದನ್ನೇ ಹಿಂಗೆ ತಿರ್ಗಿಸ್ಬಿಡ್ತಾನವ. ಹಂಗೆ ತಿರ್ಗಿಸ್ಬಾರ್ದು, ಕಾಟ್ ಹೊಡಿಬಾರ್ದು, ಅಳಗಿಸ್ಬಾರ್ದು. ಅದನ್ನ ಕಂಸದಲ್ಲಿ ಹಾಕಿ ಪಕ್ಕದಲ್ಲಿ ಬರಿಬೇಕು. ಅದಕ್ಕೆ ವಾಲಿಪ್ರತಿಗಳನ್ನು ನೋಡ್ತಾ ಇದ್ರೆ ಅರ್ಥ ಆಗತ್ತೆ. ಹಸ್ತಪ್ರತಿಗಳಲ್ಲಿ ನೋಡ್ತಾ ಇದ್ರೆ ಒಂದಕ್ಷರ ತಪ್ಪಾಗಿದ್ರೆ ಅದನ್ನ ಹಿಂಗೆ ಬ್ರಾಕೆಟ್ ಒಳಗೆ ಹಾಕಿ ಪಕ್ಕಕ್ಕೆ ಇನ್ನೊಂದು ಅಕ್ಷರ ಬರೀತಿರ್ತಾರೆ, ಅದು ತಪ್ಪಾದ ಅಕ್ಷರ ಅಂತ ಗೊತ್ತಾಗ್ಲಿ ಅಂತ ಹೇಳಿ. ಅದಕ್ಕೆ ಇವರು ತಿದ್ದುವ ಪ್ರಯತ್ನ, ತೀಡುವ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹು ತಸ್ಮಿಂಸ್ತು ವಿಸ್ಮೇರಧಿಯೋಪಿ ಯತ್ನತೋ ನಸ್ತೇಯಸ ಪರ್ಯಹರನ್ ನಿಮಾನಮಿ. ಕೊನೆಗೆ ಅವರೇ ಹೇಳ್ಬಿಟ್ರು, ಆನಂದ ತೀರ್ಥರೇ, ಒಂದು ಕೆಲಸ ಮಾಡಿಬಿಟ್ರಿ. ನೀವು ಇಷ್ಟು ದೋಷಗಳನ್ನು ಹೇಳ್ತಾ ಇದ್ದೀರಿ, ನಮಗೆ ಉತ್ತರ ಕೊಡ್ಲಿಕ್ಕೂ ಆಗವಲ್ತು. ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಯತಾಂ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇ ವಚಸ್ವಿನಃ. ವಚಸ್ವಿನಃ ಒಳ್ಳೆಯ ಮಾತುಗಾರರಾದ ಆ ಸಭಿಕರು, ವಚಸ್ವಿನಃ ಒಳ್ಳೆ ಮಾತುಗಾರರು. ವಚಸ್ವಿನಃ ಅವರೇನ್ ಮಾಡಿದ್ರು ಅಂದ್ರೆ, ಅಲ್ರಿ ಆನಂದ ತೀರ್ಥರೆ, ಕೇವಲ ಇದು ಭಾಷ್ಯ ತಪ್ಪು, ಇದು ಭಾಷ್ಯ ತಪ್ಪು ಅಂತ ಖಂಡನೆ ಮಾಡ್ತೀರಲ್ಲ ನೀವು. ನನ್ವಸ್ಯ ಸೂತ್ರಸ್ಯ ಪರಹ ಅರ್ಥ ಉಚ್ಚತ, ಬೇರೆ ಅರ್ಥ ಹೇಳ್ಬಿಡ್ರಿ. ಯಾವ ಅರ್ಥ ಹೇಳ್ಬೇಕು ಗೊತ್ತಾ? ಭವಾದೃಶೈಹಿ ಕವಿಭಿಹಿ ನ ದುಷ್ಯತೆ. ಮುಂದೆ ಕಾಲಾಂತರದಲ್ಲೂ ಕೂಡ ನಿಮ್ಮಂತಹ ಜ್ಞಾನಿಗಳಿಂದ ಅದು ದೂಷಿಸಲ್ಪಡಬಾರ್ದು. ಮುಂದೆ ಯಾರೋ ಒಬ್ರು ಬಂದ್ರು, ಇದು ಸೂತ್ರಾರ್ಥ ತಪ್ಪು ಅಂತ ಅನ್ನಬಾರ್ದು. ಯಾಕೆಂದ್ರೆ ನೀವೀಗ ಹಿಂದೆ ಹೇಳಿದವರ ಭಾಷ್ಯವನ್ನ ದೂಷಣೆ ಮಾಡ್ತಾ ಇದ್ದೀರಿ. ನಾಳೆ ನಿಮ್ಮ ಭಾಷ್ಯಕ್ಕೂ ಇದೇ ತರಹದ ಪ್ರಸಂಗ ಬಂದಿರಬಾರ್ದು. ಅಂತಹ ಒಂದು ಸೂತ್ರಾರ್ಥವನ್ನು ನೀವೇ ಹೇಳ್ಬಿಟ್ರಿ. ನನ್ವಸ್ಯ ಸೂತ್ರಸ್ಯ ಪರಹ ಅರ್ಥ ಉಚ್ಚತ ಯದ್ ಭಾಷ್ಯ ಮಾತ್ರಂ ಭವತಾ ನಿರಸತೆ. ಬರೇ ಭಾಷ್ಯವನ್ನ ಖಂಡನೆ ಮಾಡ್ತಾ ಇದ್ದೀರಿ, ಅಲ್ಲ ಅಲ್ಲ ಅಂತ ಇದ್ದೀರಿ. ಹಾಗನ್ಬೇಡ್ರಿ, ನೀವು ಒಂದು ಅರ್ಥವನ್ನ ಹೇಳ್ಬಿಡ್ರಿ ಅಂತ ಕೇಳಿದಾಗ ಉತ್ತರ ಹೇಳಿದ್ರಂತ. ಪ್ರಾರಂಭ ಆಯ್ತು. ಇದು ಮೊದಲನೇ ಬೀಜ, ಅಂಕುರ. ಈಗ ಬೀಜ ಬಿತ್ತಿದ್ರ ಆಚಾರ್ಯ. ಯಾಕೆ ಅಂದ್ರೆ ಇನ್ನು ಮುಂದೆ ಬ್ರಹ್ಮಸೂತ್ರ ಭಾಷ್ಯವನ್ನ ಬರೆಯುವರಿದ್ದಾರೆ. ಆ ಮುಂದೆ ಬರೆಯುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇದು ನಾಂದಿ ಆಯಿತಂತೆ. ಹೇಗಿತ್ತು ಇವರು ಹೇಳಿದ ಸೂತ್ರಾರ್ಥ, ಆಚಾರ್ಯರ ಮಾತು, ಸೂತ್ರಾರ್ಥಗಳು ಹೇಗಿದ್ದು ಅಂತ ಹೇಳ್ತಾರೆ. ಅಕ್ಲಿಷ್ಟ ಶಬ್ದಾನ್ವಯಮೇಶ ಸಂಭವತ್ ಸೂತ್ರಾರ್ಥ ಮುಚ್ಚೈರ್ವಚನಂ ತದಾದರೆ ಮಾನೀಕೃತಾಂ ತಾಯಯುತಿ ಸ್ಮೃತಿ ಕ್ಷಣಾತ್ ಏಷತ್ ಕಥಾ ತಾಂಡವ ಸೂತ್ರಧಾರಕಂ. ಏಷತ ಮುಂದೆ ಬರುವಂತಹ ಕಥಾತಾಂಡವ ಸೂತ್ರಧಾರಕಂ. ಕಥಾತಾಂಡವ ಅಂದ್ರೆ ಇನ್ನು ಮುಂದೆ ಇವರೇನು ಗ್ರಂಥ ಬರೆಯುವರಿದ್ದಾರೆ, ಅದು ತಾಂಡವ ಆಗೋದಿದೆಯಲ್ಲ, ಅದಕ್ಕೊಂದು ಸೂತ್ರಧಾರ. ನಮ್ಮಲ್ಲಿ ಸಂಸ್ಕೃತದಲ್ಲಿ ನಾಟಕ ಅಂತಿರ್ತದೆ. ನಾಟಕದ್ದು ಒಂದು ರೀತಿ ಕಾವ್ಯದ್ದು. ಅಲ್ಲಿ ಹೇಳುವಾಗ ಸೂತ್ರಧಾರ ಅಂತ ಬರ್ತಾನೆ ಮೊದಲು. ಅವರು ನಾದ್ಯಂತೆ ಅಂತ ಪ್ರಾರಂಭ ಆಗ್ತದೆ, ನಾಂದಿ ಅಂತ ಮಾಡ್ತಾರೆ. ಅದು ಹೇಗಿರ್ತದೆ ಅಂದ್ರೆ, ಈ ನಾಟಕದಲ್ಲಿ ಕುಳಿತ ಪ್ರೇಕ್ಷಕರಿಗೆಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಮೊದಲು ಒಂದು ಲೈನಲ್ಲಿ ಹೇಳಬೇಕಾಗತ್ತೆ. ಕೆಲವರಿಗೆ ಅಭಿನಯದಿಂದ ಅರ್ಥ ಆಗತ್ತೆ,
ಇನ್ ಕೆಲವರಿಗೆ ಅಲ್ಲಿನ ಮಾತುಗಳಿಂದ ಅರ್ಥ ಆಗತ್ತೆ. ಅಂತತೋಗತ್ವ ಪೂರ್ಣ ಏನಾಯಿತು ಅಂತ ಗೊತ್ತಾಗದೆ ಹೋಗಬಾರದು ಅಂತ ಮೊದಲೇ ಆ ಸೂತ್ರಧಾರ ಬಂದು ನಾನು ಏನು ಆಡಿಸ್ತಾ ಇದ್ದೀನಿ ಈ ನಾಟಕದಲ್ಲಿ ಏನಿದೆ ಅಂತ ಒಂದು ನಾಂದಿ ಅಂತ ಮಾಡ್ತಾನೆ. ಮೊದಲು ಬಂದು ಹೇಳ್ತಾನೆ. ಅಂದ್ರೆ ಈಗ ನಮ್ಮಲ್ಲಿ ಪ್ರಾಸ್ತಾವಿಕ ಭಾಷಣ ಅಂತ ಇರ್ತದಲ್ಲ, ಹಾಗೆ ಆ ನಾಟಕದಲ್ಲ ಹಾಗಿರ್ತಿತ್ತು. ಇವತ್ತು ಆ ನಾಟಕಗಳು ಹೋಗ್ಬಿಟ್ಟಾವ, ಎಲ್ಲ ಸಿನಿಮಾ ಬಂದು ಕೂತ್ಕೊಂಡ್ಬಿಟ್ಟಾವ ಆ ಜಾಗಕ್ಕೆ. ಅವು ಎಲ್ಲ ಒಂದೊಂದೊಂದೊಂದು ಜಾಗವನ್ನ ಅಪಹರಿಸಿ ಇನ್ನೊಂದು ಬಂದು ಕೂತಾವೆ. ಅವು ಶಾಶ್ವತ ಅಂತ ತಿಳ್ಕೊಂಡಾವ. ಇವು ಹೆಂಗೆ ಇನ್ನೊಂದು ಜಾಗ ಅಪಹರಿಸ್ಕೊಂಡು ಬಂದು ಕೂತಾವೆ, ಹಂಗೆ ಕಾಲಾಂತರದಲ್ಲಿ ಅವತ್ರನ್ನು ಅಪಹರಿಸಿ ಇನ್ನೊಂದು ಬಂದು ಕೂಡ್ತಾವೆ. ಅಷ್ಟೇ ಕೆಲಸ, ಸಿಂಪಲ್. ಅವ್ರನ್ನ ಸರಿಸಿ ಇವರು ಅಂದ್ರೆ ಇವ್ರು ಸರಿಸಿ ಇನ್ನೊಬ್ರು ಬಂದು ಬಿಡ್ತಾರೆ, ಮುಗಿದು ಹೋದ ಕೆಲಸ. ಆ ನಾಟಕಗಳಲ್ಲಿ ಇವತ್ತಿಗೂ ಕೂಡ ನೆನಪಿಟ್ಕೊಳ್ರಿ, ಕಾಳಿದಾಸ ಭವಭೂತಿ ಅದ್ಭುತ ನಾಟಕಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಬೇರೆ ಬೇರೆಯವರಿದ್ದಾರೆ, ಮತ್ತೆ ವಾಸವದ ಸುಬಂಧು, ಆಮೇಲೆ ಇನ್ನೊಬ್ಬರು ಅನೇಕ ಜನ ನಾಟಕಕಾರರು ಇದ್ದಾರೆ. ಭಾಸ, ಏನ್ ನಾಟಕಗಳು, ಭಾಸನ ನಾಟಕಗಳು ಅಂದ್ರೆ ಉಪ್ಪಿನಕಾಯಿ ಇದ್ದಂತೆ. ಒಂದೊಂದು ಚಪ್ಪರಿಸ್ತಾ ಇದ್ರೆ ಆನಂದ ಆಗಬೇಕು, ಅಷ್ಟು ಚೆನ್ನಾಗಿದೆ ನಾಟಕಗಳೆಲ್ಲ. ಭಾಸ ನಾಟಕ ಚಕ್ರ ಅಂತ ಇದೆ, ಒಂದು ದೊಡ್ಡ ಇಷ್ಟು ದೊಡ್ಡ ಪುಸ್ತಕ. ನಮ್ಮ ಪಾಠಕ್ಕೆಲ್ಲ ಸಿಲೆಬಸ್ ಅವು. ನಮ್ಮ ಆಚಾರ ಕಡೆ ಹೋಗಿದ್ರೆ ಇಷ್ಟು ಓದ್ಕೊಂಡು ಬಂದ್ಮೇಲೆ ಮುಂದಿನ ಪಾಠ ಅನ್ಬೇಕು. ನಮಗೆ ಆ ಓದೋದ್ರೊಳಗೆ ನಾಟಕ ಆಗಿಬಿಡ್ತಿದ್ವಿ ನಮ್ಮೆಲ್ಲ. ನಾವ ಒಂದು ನಾಟಕ ಮಾಡಿಬಿಡ್ತಿದ್ವಿ, ಅಷ್ಟು ಓದೀವಿ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಚಂದ ಇರ್ತಿತ್ತು. ಉತ್ತರ ರಾಮಚರಿತೆ ಭವಭೂತಿ ನಾಟಕ ಬಹಳ ಚೆನ್ನಾಗಿದೆ. ಅಭಿಜ್ಞಾನ ಶಾಕುಂತಲ, ಮಾಲವಿಕಾಗ್ನಿಮಿತ್ರ, ಇವೆಲ್ಲ ಅವನ ಪರಮಾದ್ಭುತವಾದ ನಾಟಕಗಳಿವೆಲ್ಲ. ಆ ನಾಟಕದಲ್ಲಿ ಮೊದಲು ಬರುವ ಪಾತ್ರ ಯಾವುದೊಂದು ಸೂತ್ರಧಾರ, ನಾದ್ಯಂತೆ ಅಂತ ಬರ್ತಾನೆ. ಬಂದು ಇಲ್ಲ ಈ ಅಭಿಜ್ಞಾನ ಶಾಕುಂತಲದಲ್ಲಿ ಇಂಥ ಒಂದು ನಾಟಕ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೋಗ್ಬಿಡ್ತಾನಲ್ಲ. ಹಾಗೆ ಇವತ್ತು ಆಚಾರ್ಯರು ಏನು ಸೂತ್ರಗಳಿಗೆ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಇದು ಪ್ರಾಸ್ತಾವಿಕ ಭಾಷಣ. ಇನ್ನು ಮುಂದೆ ಇದರ ಬಗ್ಗೆ ಗ್ರಂಥವನ್ನು ರಚನೆ ಮಾಡವರಿದ್ದಾರೆ. ಹೆಂಗಿತ್ತು ಇವ್ರ ಭಾಷ್ಯ? ಉಳಿದವರ ಭಾಷ್ಯಗಳಿಗಿಂತ ಭಿನ್ನವಾದ ಭಾಷ್ಯ ಆಗಿರಬೇಕು. ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥ ಮುಚ್ಚೈರ್ವಚನಂ ತದಾದದೆ ಮಾನೀಕೃತಾಂನಾಯಯುತಿ ಸ್ಮೃತಿ ಕ್ಷಣಾತ್ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಒಂದು ಕ್ಲಿಷ್ಟ ಶಬ್ದ ಇಲ್ಲ, ಅಕ್ಲಿಷ್ಟ ಶಬ್ದ. ಶಬ್ದ ಹೆಂಗಿರಬೇಕು ಅಂದ್ರೆ ಕ್ಲೇಶ ಆಗಿರಬಾರ್ದು. ಕೇಳವರಿಗೆ ಕಿವಿಗೆ, ಕೇಳಿದ ಮೇಲೆ ಮನಸ್ಸಿಗೆ, ಆಮೇಲೆ ಬುದ್ಧಿಗೆ, ಇಷ್ಟಕ್ಕೂ ತ್ರಾಸಾಗಿರಬಾರ್ದು, ಕ್ಲೇಶ ಆಗಬಾರ್ದು. ಶಬ್ದ ಹೆಂಗ್ ಬರೀಬೇಕು, ಶಬ್ದ ಹೆಂಗೆ ಹೇಳಬೇಕು ಅಂದ್ರೆ ಕೇಳುವಾಗ ಕಿವಿಗೆ, ಆಮೇಲೆ ಮನಸ್ಸಿಗೆ, ಕೊನೆಗೆ ಬುದ್ಧಿಗೆ. ಏನ್ ಹೇಳಿದ್ರು ಏನು ನೆನಪೇ ಉಳಿಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ಶಬ್ದ ಆಡಿಬಿಟ್ಟಿದ್ರು ಅಂತ ಆಗ್ಬಾರ್ದು. ಅವಚ್ಛೇದಕ ಅವಚ್ಛಿನ್ನ ಅವಚ್ಛೇದಕ ಅವಚ್ಛಿನ್ನ ಅವಚ್ಛೇದಕ ಅವಚ್ಛಿನ್ನ ಅಂತ ಒಂದು 50 ಹಾಕ್ಬಿಟ್ಟ ಅಂತ ಇಟ್ಕೊಳ್ರಿ. ಏನೇನು ಹೇಳಿದ್ರು ಏನು. ಅವಚ್ಛೇದಕ ಅವಚ್ಛಿನ್ನ ಅಂದ್ರೆ ನಮಗೆ ಕಚ್ಚಿನ್ನ ಕಚ್ಚಿನ್ನ ಅಂತ ಇಷ್ಟೇ ಬರ್ತಿತ್ತು. ಕಚ್ಚಿಲ್ಲ ಕಚ್ಚಿಲ್ಲ ಅಂತ ಹಿಂಗೆ ಅರ್ಥ ಆಗ್ತಿತ್ತು, ಏನೇನೋ ಆಗ್ತಿತ್ತು ಅಂತ ಅನಿಸ್ಬಿಡ್ತದೆ ಎಲ್ಲ. ಅವೆಲ್ಲ ಹಂಗಾಗಬಾರ್ದು. ಅಕ್ಲಿಷ್ಟ ಶಬ್ದ, ಅಕ್ಲಿಷ್ಟ ಶಬ್ದ ಅಂದ್ರೆ ಓದುವಾಗ ಬಾಯಲ್ಲಿ ಸರಳವಾಗಿ ಬರಬೇಕಂತ, ಅನ್ನುವಾಗ ಸರಳ ಶಬ್ದ, ಕೇಳುವಾಗ ಶಬ್ದ. ಒಬ್ರು ಈ ಊರಿನಲ್ಲಿ ಒಬ್ರು ವರಕವಿಗಳಿದ್ರು. ಆ ವರಕವಿಗಳ ಹತ್ರ ಒಬ್ರು ಹೋಗಿದ್ರಂತ, ಕಾವ್ಯ ಬರ್ಕೊಂಡು, ಒಂದು ಕವಿತೆ ಬರ್ಕೊಂಡು ವರಕವಿಗಳ ಹತ್ರ ಹೋಗಿದ್ರು. ಕಾವ್ಯ ತೋರಿಸಿ, ಕವಿತೆ ತೋರಿಸಿ ಅಂತ ಹೇಳಿದ್ರಂತೆ. ವರಕವಿಗಳೇ, ನಾನೊಂದು ಕವಿತೆ ಬರೆದಿದ್ದೀನಿ, ತುಂಬ ಕಷ್ಟಪಟ್ಟು ಬರೆದಿದ್ದೀನಿ, ನೀವು ನೋಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ವರಕವಿಗಳು ಹೇಳಿದ್ರಂತೆ, ಬರೆಯುವಾಗ ನೀನೇ ಇಷ್ಟು ಕಷ್ಟಪಟ್ಟಿ, ಓದುವಾಗ ಇನ್ನೆಷ್ಟು ಕಷ್ಟ ಆಗ್ಲಿಕ್ಕಿಲ್ಲಪ್ಪ ಅಂತ. ಅಡಿಗೆ ಮಾಡುವಾಗ ಕಷ್ಟಪಟ್ಟು ಅಡಿಗೆ ಮಾಡೀನಿ ಅಂತ ಅಂದ್ರು ಅಂದ್ರೆ ಊಟ ಮಾಡುವಾಗ ಎಷ್ಟು ಕಷ್ಟ ಆಗತ್ತೆ ಅರ್ಥ ಮಾಡಿಕೊಳ್ರಿ. ಆಚಾರ ಗಟ್ಟಿ ಮನಸ್ಸು ಮಾಡಿ ಅಡಿಗೆ ಮಾಡೀನ್ರಿ ಅಂತ ಅಂದ್ರಿ ಅಂದ್ರೆ ಊಟನು ಇವನ್ ಕಲ್ಲು ಮನಸ್ಸು ಮಾಡ್ಕೊಂಡೇ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಅಡಿಗೆ ಅಷ್ಟ ಗಟ್ಟಿಯಾಗಿರ್ತಾವೆ. ಅದಕ್ಕೆ ಶಬ್ದಗಳು ಹೇಳುವಾಗ ಅಕ್ಲಿಷ್ಟ ಶಬ್ದ ಅನ್ವಯಮೇಷ ಸಂಭವತ್. ಶಬ್ದ ಕ್ಲಿಷ್ಟ ಅಲ್ಲ, ಅನ್ವಯ, ಅದು ಅನ್ವಯನೂ ಕ್ಲಿಷ್ಟ ಆಗಬಾರ್ದು. ಎಲ್ಲೋ ದೂರಕ್ಕೆ ಒಂದು ಅನ್ವಯ ಇಟ್ಬಿಡೋದು, ಹಂಗೆ ಅನ್ವಯ ಮಾಡಬಾರ್ದೆ. ಅನ್ವಯ ಮಾಡುವಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ರೆ ಬೇಗನೆ ಅನ್ವಯ ಆಗ್ತದೆ. ಇದಕ್ಕೆಲ್ಲ ಸಾಕಷ್ಟು ದೃಷ್ಟಾಂತಗಳಿವೆ, ಹೇಳ್ತಾ ಹೋದ್ರೆ ಸಮಯ ಆಗತ್ತೆ ಅಂತ ಹೇಳ್ತಿಲ್ಲ. ಮತ್ತೊಂದು ಸಾರಿ ಸಿಕ್ಕಾಗ ಸಾಹಿತ್ಯದ ಬಗ್ಗೆ ಮಾತಾಡ್ತೀನಿ. ಸೂತ್ರಾರ್ಥಂ ಸಂಭವತ್ ಸೂತ್ರಾರ್ಥಂ ಅಂದ್ರೆ ಹೊಂದುವ ಸೂತ್ರ, ಸೂತ್ರಕ್ಕೆ ಸರಿಯಾಗಿ ಹೊಂದಬೇಕಂತ ಅರ್ಥ. ಏನೇನೋ ಸೂತ್ರ ಹೇಳಲಿಕ್ಕೆ ಹೋಗ್ಬಾರ್ದು. ಸೂತ್ರಾರ್ಥ, ಸೂತ್ರ ಏನಿದೆ ಅದರ ಅರ್ಥ ಸರಿಯಾಗಿ ಬಂದಿರಬೇಕು. ಶಬ್ದದಲ್ಲಿ ಕ್ಲೇಶ ಇಲ್ಲ, ಅನ್ವಯದಲ್ಲಿ ಕ್ಲೇಶ ಇಲ್ಲ, ಸೂತ್ರಕ್ಕೆ ಯೋಗ್ಯವಾದ ಅರ್ಥ ಇದೆ. ಹೇಳುವಾಗ ಮಾನೀಕೃತ ಆಮ್ನಾಯ ಯುತಿ ಸ್ಮೃತಿ ಕ್ಷಣ. ಸ್ಮೃತಿ ಅಂದ್ರೆ ಏನು ಸೂತ್ರಾರ್ಥ ಹೇಳ್ತಿದ್ದಾರೆ ಆಚಾರ್ಯರು, ಅದಕ್ಕೆ ಒಂದು ವೇದವನ್ನು ಪ್ರಮಾಣ ಕೊಡ್ತಾರೆ, ಒಂದು ಸ್ಮೃತಿಯನ್ನು ಪ್ರಮಾಣ ಕೊಡ್ತಾರೆ. ನಮ್ಮ ಆಚಾರ ಭಾಷ್ಯವನ್ನು ಓದೋರಿಗೆ ಅರ್ಥ ಆಗುತ್ತೆ. ಹಿಂಗಂದ್ರು ಅಂದ್ರೆ ಮೊದಲೊಂದು ವೇದ ಬಂತೆ, ಸೂತ್ರಾರ್ಥ ಹೇಳಿದ ಕೂಡಲೇ ಒಂದು ವೇದ ಬರಬೇಕು, ಒಂದು ಸ್ಮೃತಿ ಬರಬೇಕು, ಅಂದ್ರೇನೆ ಅದು ಸೂತ್ರಾರ್ಥ.
ಮಾನೀಕೃತಾಂ ನಾಯ ಯುತಿ ಸ್ಮೃತಿ ಕ್ಷಣಾತ್. ತತ್ಕ್ಷಣಕ್ಕೆ ಹೇಳಿದ್ರು. ಯಾಕೆ ಅಂದರೆ ಇವತ್ತು ಹೇಳಿ ಈಗ ಹೇಳ್ರಿ ಅಂದ್ಬಿಟ್ರು. ಇಲ್ಲ ಒಂದು 4 ದಿವಸ ತಡೀರಿ, ನಾ ಬರ್ಕೊಂಡು ಬಂದು ಹೇಳ್ತೀನಿ ಹಂಗರ್ಲಿಲ್ಲ ಆಚಾರ. ಆ ಕ್ಷಣದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಇದು ಹೇಗಿತ್ತು ಅಂದರೆ ಏಷತ್ ಕಥಾ ತಾಂಡವ ಸೂತ್ರಧಾರಕಂ. ಮುಂದೆ ಬರೆಯುವಂತಹ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇದು ಒಂದು ನಾಂದಿ ಇದ್ದಂತೆ ಇತ್ತು ಅಂತ ತಿಳಿಸಿದ್ದಾರೆ. ಕೊನೆ ಪದ್ಯ ಓದಿ ಮುಗಿಸ್ತೇನೆ. ಅಲ್ಲಿ ಬಂದಿದ್ರಂತೆ 2 ತರಹದ ಜನ ಬಂದಿದ್ರಂತೆ ಆಚಾರ್ಯರ ಭಾಷ್ಯವನ್ನು ಕೇಳಲಿಕ್ಕೆ, ಪ್ರವಚನವನ್ನು ಕೇಳಲಿಕ್ಕೆ. ಕೆಲವರು ಏನು ಹೇಳ್ತಾರೆ ಅಂತ ಬಂದಿದ್ರಂತ, ಕೆಲವರು ಏನು ಹೇಳ್ತಾರೆ ಅಂತ ಬಂದಿದ್ರಂತ. ಹಂಗ ಅಧಿಕಾರಿ ವರ್ಗದಲ್ಲಿ ಇರ್ತಾರೆ. 3 ತರಹದ ಅಧಿಕಾರಿಗಳಿದ್ದಾರಂತ. ಏನು ಹೇಳ್ತಾರೆ ನಡ್ರಿ ನೋಡ್ಕೊಂಬರೋಣ ಒಂದ್ಸಲಿ. ಅವ್ರು ಅದಾರ ಏನು ಹಕ್ಕಿಕತ್ತು ನಡ್ರಿ ಅಂತ ಹಿಂಗೆ ಕೇಳ್ಕೊಂಬರ್ಲಿಕ್ಕೆ ಒಬ್ರು ಬಂದಿರ್ತಾರಂತ. ಇನ್ನು ಕೆಲವರು ಏನೋ ಹೇಳ್ತಾರೆ ತಿಳ್ಕೊಬೇಕು, ಒಂದೆರಡು ಮಾತೊಂದು ಬರ್ತಿರ್ತಾರಂತ. ಇನ್ನು ಕೆಲವರು ಏನು ಹೇಳ್ತಾರೋ ಏನು ಹೇಳಿದ್ರು ಅಷ್ಟೇ ಬಿಡ್ರು ಅಷ್ಟೇ. 3 ತರಹದ ವರ್ಗವರಿಗೆ ಕೇಳೋದ್ರೊಳಗೂ ಕೂಡ. ಅದಕ್ಕೆ ನಮ್ಮ ಗಲಗಲಿ ಪಂಡಿತಾಚಾರ್ಯ ಹೇಳ್ತಿರ್ಬೇಕು, ನಮ್ಮ ಪ್ರವಚನ ಪುರಾಣ ಮುಗಿದಾಗ 3 ಮಂದಿ ಇದ್ದಿದ್ದಿಲ್ಲ ಅಂದ್ರೆ ಖರೆ ಪುರಾಣ ಖರೆ ಪಾಠ ಅಂತ. ಯಾವ 3 ಮಂದಿ ಇರಬಾರ್ದು? ಆಕಳಕಿ ತೂಕಳಕಿ ಬಿಕ್ಕಳಕಿ 3 ಇರಬಾರ್ದಂತ ಅಂದ್ರೆ ಖರೆ ಪ್ರವಚನ ಅಂತ. ಇವು ಪ್ರವಚನ ಮುಗಿದಾಗ ಅಂತ ಆಕಳಿಸ್ದ ಅಂದ್ರೆ ಸತ್ತ ಅಂತ ಅರ್ಥ. ವೇಸ್ಟ್ ಫೆಲೋ. ಪ್ರವಚನ ನಡೆದಾಗ ಆಚಾರ ಏನಾರಂದ ತೂಕಡಿಸ್ದ ಅಂದ್ರೆ ಮುಗೀತು ಕೆಲಸ. ಬಿಕ್ಕಳಿಕೆ ಬಂತು ಅಂದ್ರೆ ಮುಗೀತು ಅಂತ ಅರ್ಥ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಿರ್ಬೇಕು, ಪ್ರವಚನ ಮುಗಿದಾಗ ಆಕಳಿಕಿ ತೂಕಳಿಕಿ ಬಿಕ್ಕಳಿಕೆ ಇಲ್ಲದೆ ಇದ್ರೆ ಚಲೋ ಪ್ರವಚನ. ಹಂಗೆ ಬಂದವರು ಏನಂತ ಹೇಳ್ತಾರೆ ನೋಡೋಣ ಅಂತ ಬಂದವರು ಕೆಲವರು ಇರ್ತಾರಂತ. ಕೆಲವರು ಏನು ಹೇಳ್ತಾರೆ ನೋಡೋಣ, ಏನ್ರ ಹೇಳಿರಿ ಹೋಗ್ಬೇಕಲ್ರಪ್ಪ ಸಂಜೆಗೆ 1 ತಾಸು ಪುರಾಣಕ್ಕೆ ಮಾರಿಬಿಟ್ಟಾರ ನಿಯಮ ಅಂತ ಹೇಳಿದ್ರೆ ಅವರಿವರೆಲ್ಲ ಆಚಾರ. ನಮಗೇನ್ರಿ ಟಿವಿ ಮುಂದೆ ಕೂತರು ಅಷ್ಟ, ನಿಮ್ಮ ಮುಂದೆ ಕೂತರು ಅಷ್ಟ, ಹಿಂಗ ಅಂಥವ್ರು ಇದ್ದಾರ್ರಿ. ನಾ ಅದಿಸ್ಕೊಂಡು ಬಂದಿದ್ರಿ ಪ್ರವಚನಕ್ಕೆ ಹೋಗಿ, ಯಾರ್ಯಾರ ಕತೆ ಹೇಳ್ರಿ, ನಾನೇ ಅದಿಸ್ಕೊಂಡು ಬಂದಿದ್ದೆ. ಮರುದಿವ್ಸ ಒಂದು ದಿವ್ಸ ಬಂದಿದ್ರು, ಮರುದಿವ್ಸ ಬರಲಿಲ್ಲ. ನಾ ಕೇಳಿದೆ ಯಾಕ್ರವ ನಿನ್ನ ಪುರಾಣಕ್ಕೆ ಬಂದಿಲ್ಲ. ಆಚಾರ್ಯ ಟಿವಿ ಮುಂದೆ ಕೂತರು ಅಷ್ಟೇ, ನಿಮ್ಮ ಮುಂದೆ ಕೂತರು ಅಷ್ಟೇ ಅನಿಸ್ತು, ಮತ್ತೆ ಬಂದು ಏನು ಮಾಡ್ಬೇಕು ಅಂದ್ರು. ಅಲ್ಲೇ ಹೋಗ್ರಿ ಮತ್ತೆ. ಬುಭುತ್ಸಯ ಮತ್ಸರ ವರ್ಜಿತಾಂಜರಾನ್ ಸಮತ್ಸರಾನ್ ವಾ ವಿಜಗೀಷಯಾಗತಾನ್ ಶ್ರುತ ಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಃ ಭಂಗ್ಯಾನಯ ಭಂಗಮುಪಾನಿನಾಯ ಸಹ. ಬುಭುತ್ಸಯ ತಿಳ್ಕೊಳ್ಬೇಕು ಅಂತ ಹೇಳಿ, ಮತ್ಸರ ವರ್ಜಿತಾಂಜನಾನ್ ಮಾತ್ಸರ್ಯ ಇಲ್ಲ ಏನಿಲ್ಲ, ಪಾಪ ತಿಳ್ಕೊಳ್ಬೇಕು ಅಂತ ಹಸಿವೆ ಇದೆ, ಅವರು ಬಂದಿದ್ದಾರೆ. ಅವರಿಗೆ ಆ ರೀತಿಯಿಂದ ಪಾಠ ಹೇಳಿದ್ರಂತೆ. ಬುಭುತ್ಸ ತಿಳಿದುಕೊಳ್ಳಬೇಕೆಂಬ ಇಚ್ಛೆ, ಮತ್ಸರ ಇಲ್ಲ ಮಾತ್ಸರ್ಯ ರಹಿತರಾಗಿ ತಿಳಿದುಕೊಳ್ಳಬೇಕೆಂಬ ಹಸಿವೆ ಇದ್ದವರು ಬಂದವರಿಗೆ ಹಾಗೆ ಹೇಳಿದ್ರಂತೆ. ಇನ್ ಕೆಲವರು ಬಂದಿದ್ರಂತೆ, ಸಮತ್ಸರಾನ್ ವಾ ವಿಜಗೀಷಯಾಗತಾನ್, ಮಾತ್ಸರ್ಯ ತುಂಬಿಕೊಂಡು ಆನಂದ ತೀರ್ಥರನ್ನ ಗೆದ್ದೇ ಬರ್ತೀವಿ ಅಂತಂದಿದ್ರಂತೆ. ಅವ್ರಿಗೆ ಆ ರೀತಿ ಹೇಳಿದ್ರಂತೆ. 2 ರೀತಿ ಇದೆ. ಯಾರು ಹೇಗೆ ಬರ್ತಾರೋ ಅವ್ರಿಗೆ ಹಂಗೆ ಉತ್ತರ ಹೇಳಬೇಕು ಅಂತ ಇಟ್ಕೊಂಡಿದ್ರಂತೆ. ಶ್ರುತ ಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಹು, ಭಾರೀ ಶಾಸ್ತ್ರವನ್ನ ಕೇಳಿದವರು ನಾವು, ತರ್ಕ ಪಂಡಿತರು ಅಂತ ಹೊಟ್ಟೆಯಲ್ಲಿ ಕಿಚ್ಚಿಟ್ಟುಕೊಂಡು ಬಂದವರಿಗೆ ಹಾಗೆ ಪಾಠ ಅವರಿಗೆ ಹೇಗೆ ಹೇಳಬೇಕು ಹಾಗೆ ಹೇಳಿದ್ರಂತೆ. ಇನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆಯಿಂದ ಬಂದವರಿಗೆ ಅವರಿಗೆ ಮೆದುವಾಗಿ ಅವರ ಮನಸ್ಸಿಗೆ ಬುದ್ಧಿಗೆ ಮುಟ್ಟುವಂತೆ ಸ್ವರೂಪ ಉದ್ಧಾರವಾಗುವಂತೆ ಪಾಠ ಹೇಳಿದರು. ಭಂಗ್ಯಾನಯ ಭಂಗಮುಪಾನಿನಾಯ ಸಹ ಅಂತ 22ನೇ ಶ್ಲೋಕ ಮುಕ್ತಾಯ ಮಾಡ್ತಾರೆ. ಇದು ಒಂದು ಘಟ್ಟ ಆಯಿತು. ನಾಳೆ ಮತ್ತೆ ಆಚಾರ್ಯರ ತಂದೆ, ಪೂರ್ವಾಶ್ರಮದ ತಂದೆ ನಡಿಲ್ಲಾಯ ನಾರಾಯಣ ಭಟ್ರು ಮಗನನ್ನ ತುಂಬ ದಿವಸದ ಮೇಲೆ ನೋಡ್ಲಿಕ್ಕೆ ಬಂದ್ರಂತೆ. ನೋಡಿ, ಇಷ್ಟು ದಿವಸ ಆಯಿತು, ಮತ್ತೆ ಎಲ್ಲಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಇದು ಒಂದು ಬಾರಿ ಅವರು ಬಂದರು ಅಂತ ಹೇಳ್ತಾರೆ. ನಾಳೆ ಸಾಯಂಕಾಲ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ